ಹಿಂದಿಂದ ಕಲ್ ಹೊಡೆದವ್ ನಾನಲ್ಲಿ ಚಂದ್ರಿ ಹುಡುಗಿ ಹುಡುಗಿ ವಿಘ್ನ ವಿನಾಶಕ ಸಿದ್ಧಿನಾಯಕ ಸರ್ವಮಂಗಳ ಮಾಂಗಲ್ಯ ಸೇವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ನಾರಾಯಣೀ ನಮೋಸ್ತುತೆ ನಾರಾಯಣೀ ನಮೋಸ್ತುತೆ ಓಂ ನಾಗಬಲಿ ನಾಟ್ಯ ದೇವಿತಾ ಕುಣಿದು ಕುಣಿದು ನವನಾಟ್ಯ ರಸವತ ಹರಿಸಲಿ 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 ಓಂ
ಭೂಮಿ ತಾಯಿ. ಇಂದು ಸೀಗೆ ಹುಣ್ಣಿಮೆ ದಿನದಂದು ಹಸಿರು ಸೀರೆ ಹೊತ್ತು ಹಸನ್ಮುಖಿಯಾಗಿ ಶೋಭಿಸುತ್ತಿರುವ ಈ ನಿನ್ನ ಉಡಲಿಗೆ ಉಡಿ ತುಂಬಿದ್ದು ಏಕೆ ಗೊತ್ತಾ? ನಾನು ಕೂಡ ಒಬ್ಬ ರೈತನ ಹೆಂಡತಿ. ರೈತನೆಂದ್ರೆ ರಾಷ್ಟ್ರದ ಬೆನ್ನೆಲುಬು, ರೈತನಕ್ಕರೆ ಜಗವೆಲ್ಲ ಸಕ್ಕರೆ ಎನ್ನುವಂತೆ ನನ್ನ ಪತಿ ಮೈದುನರು ಈ ರೈತರು ಈ ಭೂಮಿ ತಾಯಿನೇ ನಂಬಿಕೊಂಡಿದ್ದಾರೆ. ಅದಕ್ಕೆ ನನ್ನ ಮೈದುನಿಗಾಗ್ಲಿ ನನ್ನ ಗಂಡನಿಗಾಗ್ಲಿ ಯಾವ ಕಷ್ಟ ಕೊರತೆಗಳು ಬರ್ದ ಹಾಗೆ ನೀನೇ ಕಾಪಾಡ್ಬೇಕು ತಾಯಿ, ನೀನೇ ಕಾಪಾಡ್ಬೇಕು. ಜಾನಕಿ ಜಾನಕಿ, ಪೂಜೆ ಆಯ್ತೇನೆ? ಬನ್ನಿ ಸ್ವಾಮಿ, ನಿಮ್ಮ ದಾರಿಯನ್ನೇ ನಾನು ಕಾಯ್ತಾ ಇದ್ದೀನಿ. ಹಸಿರು ತುಂಬಿರುವ ಈ ಭೂಮಿ ತಾಯಿ ಹತ್ರ ಈ ವರ್ಷ ಚೆನ್ನಾಗಿ ಫಸಲು ಕೊಡು ಎಂದು ನಮಸ್ಕರಿಸ್ಬನ್ನಿ. ಆಯ್ತು ಜಾನಕಿ. ನೇಗಿಲ ಹಿಡಿದ ಬಲದನ್ನಾಡುತ್ತ ಮುಳುವ ಯೋಗಿ ನೋಡಲಿ. ನೇಗಿಲ ಹಿಡಿದ ಬಲದನ್ನಾಡುತ್ತ ಮುಳುವ ಯೋಗಿ ಅಮ್ಮ ಭೂಮಿ ತಾಯಿ, ನಿನ್ನನ್ನು ನಂಬಿಕೊಂಡು ನಿನ್ನ ಅಂಗಳದಲ್ಲಿ ದುಡಿಯುತ್ತಿರುವ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ ತಾಯಿ. ಹಿಂದೆ 4 ವರ್ಷದಿಂದ ಮಳೆಯಿಂದಾಗಿ ಬೆಳೆ ಸರಿಯಾಗಿ ಬರದಿದ್ದರಿಂದ ದಿನವಿಡೀ ರೈತನ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ತಾಯಿ, ಹೆಚ್ಚಾಗುತ್ತದೆ. ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮಂತ ರೈತರು ಬದುಕುವುದಾದ್ರೆ ಹೇಗೆ ಹೇಳ ತಾಯಿ, ಹೇಳು. ಅಮ್ಮ, ಈ ವರ್ಷ ನನ್ನ ಪತಿದೇವರು ಮೈ ತುಂಬ ಸಾಲವನ್ನು ಮಾಡಿ ಈ ನಿನ್ನ ಒಡಲಿಗೆ ಉಡಿಯನ್ನು ತುಂಬಿದ್ದಾರೆ. ಬೀಜ ಗೊಬ್ಬರವನ್ನು ಹಾಕಿ ತುಂಬಿದ ಉಡಿಯನ್ನು ಚಿನ್ನದ ರಾಶಿಯನ್ನಾಗಿ ಹಿಂತಿರುಗಿಕೊಡು ಎಂದು ನಿನ್ನಲ್ಲಿ ನಾನು ಶಿರಗೊಟ್ಟಿ ಬೇಡಿಕೊಳ್ತೇನೆ. ಯಾಕಂದ್ರೆ ಸಾಲದ ಬಾಧೆಯಿಂದ ಒದ್ದಾಡ್ತಿರೋ ನಮ್ಮನ್ನು ಈ ಸಾಲದ ಬಾಧೆಯಿಂದ ಪಾರು ಮಾಡೋ ಜವಾಬ್ದಾರಿ ನಿನ್ನಲ್ಲಿ ಕೂಡಿದೆ ತಾಯಿ, ನಿನ್ನಲ್ಲಿ ಕೂಡಿದೆ. ಜಾನಕಿ ಜಾನಕಿ, ಸಾಲದ ಬಾಧೆಯಿಂದ ಬರುತ್ತಿರುವ ನಾನೊಬ್ಬನೇ ಎಂದು ತಿಳಿದರು ಜಾನಕಿ. ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತರಿಗೂ ನೆಮ್ಮದಿ ಇಲ್ಲದಂತಾಗಿದೆ. ನಾವೆಲ್ಲರೂ ಈ ಮಣ್ಣನ್ನೇ ನಂಬಿಕೊಂಡು ಬದುಕುತ್ತಿರುವ ರೈತರು ಚಳಿ ಮಳೆ ಬಿಸಿಲು ಎನ್ನದೆ ಕೆಸರಿನಲ್ಲಿ ದುಡಿಯುವ ನಮಗೆ ಒಂದು ಹೊತ್ತು ಊಟಿಗೆ ಗತಿ ಎಲ್ಲೆಂದಾಗ ಯಾರಿಗೆ ಬೇಕು ನಿನ್ನ ಆಳವಾದ ರೈತನ ಕೆಲಸ? ಯಾರಿಗೆ ಬೇಕು ಈ ಗೋಳಿನ ವನವಾಸ? ಹೇಳು ಜಾನಕಿ, ಹೇಳು. ಹೀಗೇಕೆ ಮಾತಾಡ್ತಾ ಇದ್ರೆ ನೀವು? ದೇಶಕ್ಕೆಲ್ಲ ಅನ್ನ ಹಾಕುವ ರೈತನಿಗೆ ಇಷ್ಟೆಲ್ಲ ಮಾತಾಡಿದ್ರು ಈ ನಮ್ಮ ಸರ್ಕಾರ ಸುಮ್ಮನಿರುತ್ತೇನ್ರಿ? ಸರ್ಕಾರ 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 ಯಾರಿಗೆ ಬೇಕು ಈ ನಿನ್ನ ಆಳವಾದ ಸರ್ಕಾರ? ರೈತ ಕಷ್ಟಪಟ್ಟು ಹೊಲವನ್ನು ಉರುಳಿ ಸಿದ್ಧ ಮಾಡಿಕೊಂಡು ಸರ್ಕಾರಿ ಗೊಬ್ಬರವನ್ನು ಕೇಳಲು ಹೋದರೆ ಇದೇ ಕಾದಿದ್ದರ ಭಾರದಿಂದ ಹಾಕಿ ಗೋಲಿಬಾರ ನಡೆದು ಈ ರೈತನ ರಕ್ತದ ಮುಡುವಿನಲ್ಲಿ ಮುಳುಗಿಸಿ ಬಿಡುತ್ತಿದೆ ಈ ಕೆಟ್ಟ ಸರ್ಕಾರ. ಈ ಸರ್ಕಾರಕ್ಕೆ ನಿಜವಾಗಲೂ ರೈತನ ಮೇಲೆ ಕರುಣೆ ಇರುವುದಾದರೆ ಅವರು ಕೊಡುವ ಸರ್ಕಾರಿ ಗೊಬ್ಬರಗಳನ್ನು ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ಇದೇ ರೀತಿ ರೈತ ಬೆಳೆದ ಬೆಲೆಗೆ ಮಾರ್ಕೆಟ್ನಲ್ಲಿ ಸರಿಯಾದ ಬೆಲೆಗೆ ಕೊಟ್ಟುಕೊಂಡು ಕೊಳ್ಳಲಿ. ಈ ರೀತಿ ಮಾಡಿದರೆ ಮುಂದೆ ಸಾಯುವಂತ ನಮ್ಮಂತ ಬಡ ರೈತರನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ಸೀಟಿಗಾಗಿ ಹೊಡೆದಾಡಿ ದೇವರ ಮೇಲೆ ಹಾನಿ ಮಾಡಲು ಸಿದ್ಧವಾಗಿರುವ ಇಂಥ ಕೆಟ್ಟ ಸರ್ಕಾರ ಬೇಡ ಜಾನಕಿ, ನಮಗೆ ಬೇಡ. ಹೋಗ್ಲಿ ಬಿಡ್ರಿ, ಈ ರಾಜಕೀಯ ಬಗ್ಗೆ ವಿಚಾರ ಮಾಡಿ ನೀವೇಕೆ ನಿಮ್ಮ ತಲೆಗಳನ್ನು ಕೆಡಿಸ್ಕೊತಾ ಇದ್ದೀರಾ? ಇಂದಿನ ನಾಳೆ ಈ ಭೂಮಿ ತಾಯಿ ಕಣ್ಬಿಟ್ಟು ನೋಡಿದ್ರೆ ನಮ್ಮ ಬಾಳು ಬಂಗಾರವಾಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅದರಂತೆ ಈ ಭೂಮಿ ತಾಯಿ ನಮ್ಮ ಕೈ ಹಿಡಿತಾಳೆಂಬ ನಂಬಿಕೆ ನನಗಿದೆ. ಹೌದು ಜಾನಕಿ, ನಾನು ಕೂಡ ಇದೇ ನಂಬಿಕೆ ಇಟ್ಟುಕೊಂಡು ಈ ಮಣ್ಣಿನಲ್ಲಿ ದುಡಿಯುತ್ತಿದ್ದೇನೆ. ಅದು ಯಾವತ್ತು ಈ ರೈತನಿಗೆ ನೆಮ್ಮದಿ ಕೊಡುತ್ತಾಳೋ ಕಾದು ನೋಡ್ಬೇಕಿದೆ ಜಾನಕಿ, ಕಾದು ನೋಡ್ಬೇಕಿದೆ. ಹೌದ್ರಿ, ಇಷ್ಟೊತ್ತಾದ್ರೂ ನನ್ನ ಮೈಲಾರಿ ಬರ್ಲೇ ಇಲ್ಲ, ಎಲ್ಲಿ ಹೋಗಿದಾನೋ ಏನೋ. ಬರುತ್ತಾನೆ ಬಿಡಿ ಜಾನಕಿ, ಇಲ್ಲೇ ಪಕ್ಕದ ಹೊಲದಲ್ಲಿ ಕುಂಟಿ ಹೊಡೆಯುತ್ತಿದ್ದಾನೆ. ಈ ಎತ್ತುಗಳನ್ನು ಕಟ್ಟಿ ಬಾ ಎಂದು ನಾನೇ ಹೇಳಿ ಬಂದಿದ್ದೇನೆ. ಇವತ್ತ್ಯಾಗ ನಾನು ಹೀಗೆ ನೋಡಕತ್ತೀರಿ ನೀವು? ಜಾನಕಿ, ಇವತ್ತು ಈ
ಸೀರೆಯಲ್ಲಿ ಅದೆಷ್ಟು ಚೆನ್ನಾಗಿ ಕಾಣುತ್ತಿರೋ ಗೊತ್ತಾ? ಎಲ್ಲಿ ನನ್ನ ಕಣ್ಣು ನಿನ್ನ ಮೇಲೆ ಬೀಳುತ್ತಿದೆಯೋ ಏನೋ. ಆ ಬೇಲೂರ ಶಿಲವಾಲಕ್ಕೆ ಅಂತ ನಿನಗೆ ಸ್ವಲ್ಪ ದೃಷ್ಟಿ ತೆಗೆಯುತ್ತೇನೆ, ತಾಳು ಜಾನಕಿ. ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ಹತ್ತ ಬರ್ಬೇಡಿ. ಏನ್ರಿ ಇಷ್ಟೊಂದು ವಯಸ್ಸಾದ್ರು ನಿಮ್ಗೆ ಈ ರೀತಿ ಆಸೆ ಇದೆಯಾ? ಇರ್ಲಿ ಬಿಡಿ, ಹುಣಸೆ ಗಿಡ ಮುಪ್ಪಾದ್ರು ಹುಳಿ ಮುಪ್ಪಾಗೋದಿಲ್ಲ ಅಂತ ಶಾಸ್ತ್ರವನ್ನೇ ಮಾಡಿದ್ದಾರೆ. ಅದನ್ನೆಲ್ಲ ನೀವು ನೋಡೇ ಮಾಡಿರ್ಬೇಕು ಅಲ್ವೇನ್ರಿ? ಆಡ ಆಡ ಶಿಲ್ಪಿ ಕಳೆದನು ನಿನ್ನ ಅಧಿಕಾರಿಕ ತುಳಸಿಯ ತಂಗಿಯೂ ಮಾತನಾಡು ಇನಿಯೂ ಎತ್ತುಗಳನ್ನು ಕಟ್ಟಿ ಹುಲ್ಲನ್ನು ಹಾಕು ಬಂದಿದ್ದಾನೆ. ಹೂ ಅಣ್ಣ, ಎತ್ತುಗಳನ್ನು ಮರಕ್ಕೆ ಕಟ್ಟಿ ಹಾಕಿ ಹುಲ್ಲು ಹಾಕಿ ಬಂದಿದ್ದೇನೆ. ಬಾರಪ್ಪ ಮೇಘನ, ಮೊದಲು ಆ ದೇವಿಗೆ ನಮಸ್ಕರಿಸು, ಪ್ರಸಾದವನ್ನು ಕೊಡ್ತೀನಿ, ಪ್ರಸಾದ ಸ್ವೀಕರಿಸುವಂತೆ. ಸರಿ ಅತ್ತಿಗೆ.
ನನಗೆ ಸ್ವಲ್ಪ ಕೈ ಕೆಸರಾಗಿದೆ, ನೀರು ಹಾಕಮ್ಮ. ಅಣ್ಣ, ಅತ್ತಿಗೆ ನನಗೆ ಆಶೀರ್ವಾದ ಮಾಡ್ರಿ. ಎಷ್ಟು ಸಮಯದಲ್ಲಿ ಆ ದೇವರನ್ನು ಚೆನ್ನಾಗಿಟ್ಟಿರ್ಲಿ ಕಣೋ. ಮೈದಾರಿ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ನೀನು ನಮ್ಮ ಹಾಗೆ ಹೊಲಗದ್ದೆಗಳಲ್ಲಿ ದುಡಿಯದ ಬಿಡೆಂದು. ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ಕೇಳ್ತಿರುವಲ್ಲ. ಅದು ಸರಿ, ಮೊನ್ನೆ ಆ ಪೊಲೀಸ್ ಕೆಲಸಕ್ಕಾಗಿ ಅರ್ಜಿ ಹಾಕಿದೆ, ಆ ಕೆಲಸಕ್ಕಾದ್ರೂ ಹೋಗಬಾರ್ದಪ್ಪ. ಏನು ಹೇಳ್ತೀಯ ನೀನು? ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿಮ್ಮ ಒತ್ತಾಯಕ್ಕೆ ಹೊರತು ನನ್ನ ಮನಸ್ಸಿನಿಂದಲ್ಲ. ಮತ್ತೊಬ್ಬರ ಕೈಗಳಿಗೆ ಕೆಲಸ ಮಾಡದೆ ಇದೇ ಮಣ್ಣಿನಲ್ಲಿ ಬಂಗಾರ ತೆಗೆಯಬೇಕೆಂದು ಹೇಳಿದ್ದು ಮಾತು ನೀನು ಇಷ್ಟು ಬೇಗ ಮರ್ತು ಬಿಟ್ಟೆಯಾ? ಅಣ್ಣ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭ. ಆದ್ರೆ ಅವರಂತ ನಾವೆಲ್ಲರೂ ಆಗಿಬಿಟ್ಟರೆ ಈ ಮಣ್ಣಿನಲ್ಲಿ ಕೃಷಿ ಕೆಲಸ ಮಾಡೋರು ಯಾರಣ್ಣ? ಯಾರು? ಅವರಂತ ಶ್ರೀಮಂತರೇ ಆಗಿರ್ಲಿ, ಅರಮನೆಯ ಮಹಾರಾಜರೇ ಆಗಿರ್ಲಿ, ಖಾದಿ ಬಟ್ಟೆ ತೊಟ್ಟುಕೊಂಡು ಕಾಡಿನಲ್ಲಿ ಓಡಾಡುವರೆಲ್ಲ ಹೊಟ್ಟೆಗೆ ತಿನ್ನೋದು ಅಣ್ಣಾನೆ ಎನ್ನುವುದು ಮಾತ್ರ ಬೇಡ. ಇವರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕುತ್ತಿರುವರು ನಮ್ಮಂತ ರೈತರ ಮಕ್ಕಳು ಎನ್ನುವುದು ನಿಜವಿದೆ ತಮ್ಮ ನಿನ್ನ ಮಾತು. ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲ ಅಂದಾಗ ಯಾರು ಎದುರು ಹೇಳಬೇಕು ಈ ರೈತನ ಗೋಳಿನ ಕಥೆಯನ್ನು? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿ ನಮ್ಮನ್ನು ಬೆಲೆ ಕೊಡುತ್ತಾರೆ ಎಂದಾಗ ಇಂಥ ಬಡ ರೈತಿಗೆ ಎಲ್ಲಿದೆಯಪ್ಪ ಬೆಲೆ? ಅಣ್ಣ, ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಸಂಪಾದಿಸಿದರು ಹೊಟ್ಟೆಗೇನು ನೋಟುಗಳನ್ನು ತಿನ್ನಕ್ಕಾಗುತ್ತಿಲ್ಲ. ಇದೇ ರೀತಿ ಮುಂದುವರೆತಾ ಹೋದ್ರೆ ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟು ಎಂದಾಗ ರೈತರ ಬೆಲೆ ಏನೆಂಬುದು ಚೆನ್ನಾಗಿ ಅರ್ಥ ಆಗುತ್ತದೆ ಆ ಮಕ್ಕಳಿಗೆ. ಹೌದಪ್ಪ ಮೈದುನ, ಈ ರಾಜಕಾರಣಿಗಳು 5 ವರ್ಷಕ್ಕೊಮ್ಮೆ ರೈತರ ಮನೆಗೆ ಬರುತ್ತಾರೆ. ರೈತರ ಮನೆಗೆ ಬಂದು ಕೈಕಾಲು ಮುಗಿದು ಓಟ್ ಹಾಕಿಸ್ಕೊಂಡು ಹಾರಿಸಿ ಸಹ ಬರುತ್ತಾರೆ. ಆದ್ರೆ ಹಾರಿಸಿ ಬಂದ ತಕ್ಷಣವೇ ನಮ್ಮಂತ ರೈತರ ಮನೆಗೆ ಬಂದು ನಮ್ಮ ಸಮಸ್ಯೆಗಳನ್ನು ಯಾಕೆ ಕೇಳೋದಿಲ್ಲ ಕಣೋ ಇವರು? ಅತ್ತಿಗೆ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀಯ, ಅದಕ್ಕೆ ಉತ್ತರವನ್ನು ಹೇಳುತ್ತೇನೆ ಕೇಳಿ. ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಇರೋರು ಒಬ್ಬರು ಮಾತ್ರ. ಆದರೆ ನಮಗೆ ಹಳ್ಳಿಗಳು ಇರುವುದು ಸಾವಿರಾರು. ಆ ಹಳ್ಳಿಗಳಿಗೆ ಮುಖ್ಯಮಂತ್ರಿಗಳು ಒಂದು ಭೇಟಿ ಮಾಡಲಿಕ್ಕೆ ಆಗುವುದಿಲ್ಲ ಎಂದು ತಿಳಿದು ಪ್ರತಿಯೊಂದು ಹಳ್ಳಿಗಳಿಗೆ ಗ್ರಾಮ ಪಂಚಾಯತಿಗಳು ಇರುತ್ತವೆ. ಆ ಹಳ್ಳಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆರಿಸಿ ತಂದು ಅಧ್ಯಕ್ಷ ಅವರುಗಳು ಕೆಲಸ ಸರಿಯಾಗಿ ಮಾಡುತ್ತಾರೆಂದು ತಿಳಿದು ಅವರ ಮೇಲಾಧಿಕಾರಿಯಾಗಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೂಡ ಓಟ ಮಾಡಿ ಆಯ್ಕೆ ಮಾಡುತ್ತಾರೆ. ಇವರ ಮೇಲಾಧಿಕಾರಿಯಾಗಿ ಎಂಎಲ್ಎಗಳು ಎಂಪಿಗಳು ಕೂಡ ಇರುತ್ತಾರೆ. ಇವರುಗಳ ಮೇಲೆ ಇರುವ ಅಧಿಕಾರಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪ್ರತಿಯೊಂದು ಜಿಲ್ಲೆ ತಾಲೂಕು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಾರೋ ಇಲ್ಲವೆಂದು ತಿಳಿದು ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟು ಪ್ರತಿಯೊಂದು ಹಳ್ಳಿಗಳಿಗೆ ಸೌಲಭ್ಯ ಸಿಕ್ಕಿದಾಗ ಮಾತ್ರ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅದನ್ನ ಬಿಟ್ಟು ಹಿಂದೆ ಇದ್ದ ಮುಖ್ಯಮಂತ್ರಿ ಎಷ್ಟು ಹಣ ಹೊಡೆದು ಆಸ್ತಿ ಮಾಡಿದ್ದಾನೆ ಎಂದು ಪಣ ತೊಟ್ಟು ನಿಂತರೆ ಅವನನ್ನು ಮುಖ್ಯಮಂತ್ರಿ ಎನ್ನುವುದಿಲ್ಲ ಅತ್ತಿಗೆಮ್ಮ, ಬಡವರ ರಕ್ತ ಇರುವ ಕಂತ್ರಿ ಎನ್ನುತ್ತಾರೆ. ಸಾರ್ಥಕವಾಯ್ತು ತಮ್ಮ, ಸಾರ್ಥಕವಾಯಿತು. ಈ ರೈತನ ತಮ್ಮನಾಗಿ ಹುಟ್ಟಿ ಬಂದದಕ್ಕೂ ಜನ್ಮ ಸಾರ್ಥಕವಾಯಿತು. ಈ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ನಿನ್ನಂತ ವೀರ ರೈತರು ಸಿಡದಿದ್ದರೆ ಸಿಡಿದು ಬರದ ಹಾಗೆ ಮುದುಡಿಕೊಳ್ಳಬೇಕು ಈ ನಮ್ಮ ಸರ್ಕಾರ. ಇನ್ನು ಮುಂದೆ ರೈತನ ಉಸಿರು ದೇಶದ ಹಸಿರು ಎಂಬುದು ಅವರಿಗೆ ಅರ್ಥವಾದರೆ ನಮ್ಮಂತ ರೈತರನ್ನು ಸಣ್ಣ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ ಮೌಲ್ಯವನ್ನು ಕಡಿಮೆ ಮಾಡಿ ಬೀಜ ಗೊಬ್ಬರಗಳು ಸರಿಯಾದ ಬೆಲೆಗೆ ಸಿಗಲೆಂದು
ಆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ನಾನೇ ಆ ತಾಯಿ ಶ್ರೀ ದುರ್ಗಾದೇವಿಗೆ ಸಿರಿವಾಗುತ್ತೇನೆ ತನ್ನ ಸಿರಿವಾಗುತ್ತೇನೆ. ನಡೆಯಪ್ಪ, ಹೊಟ್ಟೆ ಹಸಿವಾಗಿರ್ಬೇಕು. ಎಲ್ಲರೂ ಸೇರಿ ಆ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡೋಣಂತೆ. ಹತ್ತಿಗೆ ಊಟಕ್ಕಿಂತ ಮೊದಲು ನಿಮ್ಮ ಧ್ವನಿಯಿಂದ ಸ್ವಲ್ಪ ಇಂಪಾದ ಹಾಡನ್ನು ಹಾಡಿ ನನ್ನ ಹೊಟ್ಟೆಯನ್ನು ತುಂಬಿಸಬಹುದಲ್ಲವೇ? ಯಾಕಪ್ಪ ಇಷ್ಟೊತ್ತರ ಮಟನ್ ಗಿಟನ್ ತಿನ್ನ ಇಲ್ಲ ಹತ್ತಿಗೆ, ತುಂಬಾ ಹಸಿಗೆ ಆಗಿದೆ. ನಿಮ್ಮ ಹಾಡಿನಿಂದ ಹೊಟ್ಟೆ ತುಂಬ ಹೋಗುತ್ತದೆ. ಮಟನ್ ತಿಂದಿಲ್ಲ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳುಗಿಯೇನಕ್ಕ ಮುಟ್ಟಿದರೆ ಕಳೆಯುವ ಕಲ್ಪನೆ ಏಕೆ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ರಂಗಾದೀಪ ಹರಿತಗಾಳಲು
ಎಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನೀತಿ ನಿಯಮಗಳಿಗೆ ಬೆಲೆ ಇಲ್ಲದಂತಾಗಿದೆ. ಕೇವಲ ದುಡ್ಡಿಗೆ ಬೆಲೆ ಕೊಡುವ ಈಗಿನ ದೊಡ್ಡ ಸಮಾಜದಲ್ಲಿ ಆ ಪರಿಚಯಗಳ ಡಮೂರದ ಅದಕ್ಕೆ ನೃತ್ಯ ಮಾಡದೆ ಕೈಯಲ್ಲಿ ಮಚ್ಚು ಹಿಡಿದು ತಿರುಗುವ ನನ್ನಂತ ಕೆಟ್ಟದ ವೀರರು ಮಾತ್ರ ಬದುಕಬಹುದು. ಅದರಂತೆ ಈ ದುನಿಯಾದಲ್ಲಿ ಪಾಪ ಮಾಡಿರುವ ಪಾರಿವಾಳಕ್ಕೆ ಹಣದ ಗಾಳವನ್ನು ಹಾಕಿ ಕೊಪ್ಪಿನಿಂದ ಚೆಲ್ಲುವಂತೆ ಚೆಲ್ಲಾಟ ಆಡುವುದೇ ಈ ಕೆಲಗಾರನ ಕಾಯಕ. ರಂಗೇಗೌಡ, ಈ ಹಳ್ಳಿಯಲ್ಲಿ ಅಮಾಯಕರ ಜನರ ಮೇಲೆ ನಿನ್ನ ಖಾದಿ ದರ್ಬಾರನ್ನು ತೋರಿಸಿ MLA ಆಗಿ ಮೆರೆತಿರೋ ನೀನು ನನ್ನ ಸೋದರ ಮಾವ ರಂಗೇಗೌಡ. ನೀನಾಡುತ್ತಿರುವ ಚದುರಂಗದ ಆಟಕ್ಕೆ ನನ್ನನ್ನು ಕುದುರೆಯನ್ನಾಗಿ ಬಳಸಿಕೊಂಡು ಲಂಗು ಲಗಾಮಿಲ್ಲದೆ ಹಂಗಿನಿಂದ ಮೆರುತ್ತಿದ್ದ ನಿನ್ನಪ್ಪ ಮಂಗಬುದ್ಧಿಯ ಮಂಗನಮ್ಮ ಹಾಕಿ ನಿನ್ನ ಸರ್ವಾಸ್ತಿಯನ್ನು ದೋಚಿಕೊಂಡು ಇಲ್ಲಿಂದ ಮಂಗಮಯವಾಗುತ್ತಿದ್ದರೆ ನನ್ನ ಹೆಸರು ಗಂಡುಗಲಿ ಕೊಂಡ ಬಲರಾಮನೇ ಅಲ್ಲ. ಎಲ್ಲದಳಕಿ ಎಲ್ಲದಳು ನನ್ನ ಹಲ್ಕಟಲವ್ವರ ಅಕ್ಕಿಗೋಸ್ಕರ ನಾ ಚಾಲು ಇಟ್ಟಿನಿ ನನ್ನ ಹಳಿ ನಂಬರ. ಆಡ್ಬೋದು ಒಂದು ಮುಂಜಾನಿಂದ ಅಡ್ಡಾಡತ್ತೀನಿ ಮಾರ ಸುಮ್ಮಿರಿ. ಛೇ 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 ಒಂದು ಮುಂಜಾನಿಂತ್ರ ಈ ಹೆಣ್ಣಾಳಿನ ಸಂಬಂಧ ಸಾಕಾಗೈತ್ರಿ. ಏಳೋ ಜನ್ಮಕ್ಕೂ ಈ ಬೇಸಾಯ ಕೆಲಸ ಮಾಡೋದು ಸಾಕ. ಅಲ್ಲ ಒಂದು ಮುಂಜಾನಿಂತ್ರ ಈ ಹೆಣ್ಣಾಳಿನ ಸಂಬಂಧ ಓಣ್ ಅಡ್ಡಾಡಿ ಸಾಕಾಗ್ಬಿಟ್ಟೈತಿ. ಒಂದ್ ಹಿಂಗಾದ್ರ ನಮ್ ಹಣೆ ಬರ ಏನಂತಿನ ಅವನವನ ನಮ್ಮಪ್ಪರ ನನಗೆ ಚಲೋ ತಂಗ ಸಾಲಿನೂ ಕಲಿಸ್ಲಿಲ್ಲ, ನನ್ನ ವಾರಿ ಹುಡುಗರು ನೋಡಿದ್ರ ಚಲೋ ತಂಗ ಸಾಲಿ ಕಲತ್ ರಾಯಲ್ ಎನ್ಫೀಲ್ಡ್ ಗಾಡಿ ತಗೊಂಡ್ ಹಿಂದೊಂದ್ ಹುಡುಗಿ ಹಾಕೊಂಡ್ ಊರೂರ್ ಅಡ್ಡಾಡ ಆತಾರಿ. ಅವನವನ ನಾ ನೋಡಿದ್ರ ಈ ಹೆಣ್ಣಾಳಿನ ಸಂಬಂಧ ಓಣಿ ತಿರ್ಗಾಡೋದಾಗೈತಿ. ಇರ್ಲಿ ಈ ಓಣ್ಯಾಗ ಸಿಗ್ಲಿಲ್ಲ ಅಂದ್ರೆ ಏನಾತ? ಹಿಂದಿ ನೋಡಿ ನಾ ಬ್ಲಚ್ಚಾಪ್ನ ಓಣಿಗೆ ಹೋಗ್ತೀನಿ, ಅಲ್ಲಿ ಸಿಕ್ಕ್ರ ಚಲೋ ಆತ್. ಅಕಸ್ಮಾತ್ ಅಲ್ಲಿ ಸಿಗ್ಲಿಲ್ಲಪ್ಪ ಕಂದ್ರ
ನಮ್ ಮುಂದಿ ನೋಡಿ ನನ್ನ ಡಾರ್ಲಿಂಗ್ ಅದಾಳಲ್ಲ ಚಮ್ಕಿ ನಾನಿ ಅಕ್ಕಿಂತ ಹೋದ್ರ ಒಂದ್ ಆಳ್ಗೊಳಗಾರ ಕೊಟ್ ಕಳಿಸ್ತಾಳ ಇಲ್ಲಂದ್ರ ಅಕ್ಕಿಯಾರ ಬರ್ತಾಳ ಅವನವನು ಹೊಲದಾಗ ನಮ್ ನಾನಿ ಜೊತೆ ಗುದ್ದಾಡೋದ ಮಜಾನ ಬ್ಯಾರೆ ಅಂತಿನ. ಈ ನಿಂಬೆ ಹಣ್ಣಿನ ಹುಡುಗಿ ಬಂತು ನೋಡು ಬಾಲು ರಸಮಾಲು ಈ ನಮ್ಮೆ ಮೇನಕೆಯ ಔಷಧ ಬೆಳಗಲ ನೋಡು ಬಾಲು ರಸಮಾಲು ಇನ್ನ ಬೀದಿಯಲ್ಲಿ ಬಂದು ನೋಡು ಇನ್ನಾಗೋದೆ ಅದು ಎಲ್ಲಿನ ಮುತ್ತು ನಮಗೆ ಕೂತಿದ್ದು ಇನ್ನ ಬೀದಿಯಲ್ಲಿ ಬಂದು ನೋಡು ಇನ್ನಾಗೋದೆ ಅದು ಎಲ್ಲಿ ಮುತ್ತು ನಮಗೆ ಕೂತಿದ್ದು ಈಗಿನ ಹಣ್ಣಿನ ಹುಡುಗಿ ಬಂತು ನೋಡು ಬಾಲು ರಸಮಾಲು ಗಡಗಡ ಮಾಡಿ ಬಾರಲ ಹುಡುಗಿ ಆಡುವ ತಿನ್ಪಾನಿ ಉಡಗ ಹತ್ತಿನ ಮಾತಿಮಣಿ ಆಡುವ ತಿನ್ಪಾನಿ ಉಡಗ ಹತ್ತಿನ ಮಾತಿಮಣಿ ಗಡಗಡ ಮಾಡಿ ಬಾರಲ ಹುಡುಗಿ ಆಡುವ ತಿನ್ಪಾನಿ ಗಡಗಡ ಮಾಡಿ ಬಾರಲ ಹುಡುಗಿ ಆಡುವ ತಿನ್ಪಾನಿ ಉಡಗ ಹತ್ತಿನ ಮಾತಿಮಣಿ ಆಡುವ ತಿನ್ಪಾನಿ ಉಡಗ ಹತ್ತಿನ ಮಾತಿಮಣಿ ಪೋಸ್ ಕೊಟ್ಟನೋ ಹುಡುಗ ಪೋಸ್ ಕೊಟ್ಟನೋ ಶಾಂಪು ಹಚ್ಚಿ ತೊಳೆದಾಳ ಏನು ಹೊಲಸನ ಇವೆಲ್ಲ ಹಳೆ ನಮಗ ಹಳೆ ಬ್ಯಾಡ RCB ಫ್ಯಾನ್ಸ್ ಇದ್ದಾರೆ ಕೈ ಹತ್ರ ಯಾರು ಸಾಕು ಹೊಸ ಬೇಕು ನಮಗೆ ಈಗ ನಾ ಯಾವಸ್ತೀನಿ ನೋಡು ಯಾವಸ್ತಿ ನಂಗೆ ಪಡಿ ವಾಪಸ್ ಅಯ್ಯವ್ವ ವಾಪಸ್ ಅಯ್ಯಪ್ಪ ಏನೇನ್ ಹೇಳ್ತಾರಲ್ಲ. ಓಕೆ ಡನ್ ಇವ್ರು ರೂಪಾಯಿ RCB ಫ್ಯಾನ್ಸ್ ಇದ್ದಾರೆ ಕೈ ಹತ್ರ ಯಾರು ರಚ್ಚಿಗೆ ಹೇಳು RCB ಫ್ಯಾನ್ಸ್ ಇದ್ದಾರೆ ಕೈ ಹತ್ರ ಸಾಕು ಮತ್ತೆ ಜಾಸ್ತಿ ರೊಚ್ಚಿಗೆ ಅಂತ ತಿಳ್ಕೊ ಬೇಡ 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 ಮತ್ತೆ ಜೀವನ ಬಗಲ ಕೂತ್ಕೊಂತೀನಿ ಸಾಕು ನಡವೂರಾಗ ಗಡಗಡ ಗಡಿಯ ಗಡಗಡ ಬಿಡಲಿಲ್ಲ, ಬಿಟ್ಟರೆ ಜಾತಿ ಮಗಳಲ್ಲ, ಈ ಗಿಡಗಟ್ಟ ಹಾಕಲಿಲ್ಲ, ನಿಮ್ಮಪ್ಪ ನಾನಲ್ಲ, ಕಿಟ್ಟಿ ಬರ್ತಾಳೆ ನೋಡು ಹೈಸ್ಕೂಲ್ ಬಿಟ್ಟ ಗಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಬಂದಾಗ ನಿಂತ ನನ್ನ ಮಾಡ್ತಾಳ ಕಾಟ ಗಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಬಂದಾಗ ನಿಂತ ನನಗೆ ಮಾಡ್ತಾಳ ಕಾಟ ಬಾಬಾರೇಕಿ ನೋಟ ನಡ್ಸಾಳ ಕಬಲ ಕಟ್ಟ ಬಾಬಾರೇಕಿ ನೋಟ ನಡ್ಸಾಳ ಕಬಲ ಕಟ್ಟ ಬಿಗಿದೆ ನಿಂತಾಗ ಗಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಬಂದಾಗ ನಿಂತ ನನಗೆ ಮಾಡ್ತಾಳ ಕಾಟ
ತಡ್ಕೊಳ್ಳಬೇಕ ನೀನು ತಡ್ಕೊಳ್ಳಬೇಕ ನೀನು ಎಣಗಿಸಿಕೊಂಡು ತಾನಯ್ಯ ಪಟ್ಟಕತೆ ಬನೆ ಬಣ್ಣ ಕಟ್ಟಿ ಮಾಡಿದ ನಮ್ಮಯ್ಯ ಬಂದ್ರ ಮಾವನ ಬುಲೆಟ್ ಗಾಡಿ ಗಾಡಿ ಪಟ 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 ಏಕಲೆ ಹುಡುಗರ ಕಿಟಿಕಿ ನೋಡ್ತಾರ ಮನದಾಗ ಕೈಕಿನ ಕಡಕದ ಮನದಾಗ ಕೈಕಿನ ಕಡಕದ ಮನದಾಗ ಕೈಕಿನ ಏ ಮಾಮ 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 ತಡಿ ದೋಸ್ತ ಕೆಲಸ ಅರ್ಧ ಮಾಡ್ದ ಪೂರ ಚಾರ್ಜ್ ಬೆಟ್ ತಡಿ ಈ ಪೂರ ನಾ ಮಾಡ್ತೀನಿ ಕೇಳು ಸಮಾಧಾನ ನೀ ಸತ್ತಿ ಮತ್ತಲ್ಲೇ ಬಾಯ ಮಾಡಿ ಹಾಕಿ ಸಮಾಧಾನ ದೋಸ್ತ ಫಸ್ಟ್ ನಾ ಹಿಕ್ಕಾಟನಿ ಅಂದ್ರ ನಾ ಏನ್ ನಾನು RCB ಫಸ್ಟ್ ಬ್ಯಾಟಿಂಗ್ ನಾ ಆಡ್ತೀನಿ ಈ ಕಡೆ ನೀ ಆಡಪ್ಪ ಅಂತ ಅಂದ್ರ ನಾ ಏನು ಸಾರ್ವಜನಿಕರ ಇವತ್ತೇನು ಇಲ್ಲ ಅದಕ್ಕೆ ಹೇಳತ್ತೀನಿ ಫಸ್ಟ್ ನಾ ಆಮೇಲೆ ಅವ್ರು ಇರ್ಲಿ ಇಬ್ರು ಅಂತಂದ್ರ ಏನಾರ ಮಾಡ್ಕೊರಿ ಏನ ಫಸ್ಟ್ ದೊಡ್ಡವ ನಾನ ಹಿಕ್ಕಾಟ ಅವ ಹೌದಾ ನೀವು ದೊಡ್ಡಣ್ಣ ಸಣ್ಣ ಯಾವ್ದೀವ ಆರಾಮದಿನಪ್ಪ ಮೊದಲ ನೀ ಯಾರ ಊರ್ ಮೀನ್ ಸುಂದ್ರವ ಸುಂದ್ರವ ಟಮಾಟಿ ಕಪ್ಪ ಕೆಂಪ ಚೋರಿ 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 ಮಮ್ಮರ ಚೋರಿ 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 ಮಾಮರ ಚೋರಿ ರೇ ತಾಯಿ ಮಸ್ತ ಬಿದಾರಿ ತಳಗಿಂದ ತಳಗ ಕಾಲಿಂದ ಮ್ಯಾಲ ಕಾಗಿಂದ ಕೆಳಗ ಕಾಲಿಂದ ಮ್ಯಾಲ ಕಣ್ಣ ಜಾಗ ಎಲ್ಲಿ ನೋಡಿ ಅಸಪಲ್ಲ ಅಸಪಲ್ಲ ಕಾಗಿಂದ ಎಲ್ಲ ಕಾಲಿಂದ ಬೆಂಡ್ ಬೆಂಡ್ ಐತಿಲ್ಲ ಪ್ಯಾಂಟ್ ಐತಿಲ್ಲ ಚಡ್ಡಿಯರ ಹಾಕೊಂಡ್ ದೈವ ಸುಮಾರ ಮರತಲ್ಲ ಹೆಂಗವರ ಸಂತಿ ಚಿಂತೆ ಮಾಡತಾರ ಸರಳಿಲ್ಲ ಸಂಸಾರ ಸಂಸಾರ ಏ ಹುಡುಗಿ ನಿನ್ನ ಸಂವನೆಯಾರ ಮರತಲ್ಲ ಹೆಂಗವರ ಏ ಹುಡುಗಿ ನಿನ್ನ ದೈವ ಸುಮಾರ ಮರತಲ್ಲ ಹೆಂಗವರ
ಯಾಕ ಬಾಯ ಮುಚ್ಚಿಲ್ಲ ಅಲ್ಲ ನೀನ ಮುಂದಿಂತ್ರ ಬಂದ ಧಡಲ್ ಅಂತೇಳಿ ಹಾದಿ ಮತ್ತೆ ನನಗ ಬಾರ್ ಸಿಟ್ಟು ಬಂತಂತ ತಿಳ್ಕೊ ಸೀದಾ ತೆಗಿಬಾರ್ದ ಜಾಗದಿಂದ ತೆಗೆದ ಜಾಗ ಹಾಕ್ಬಿಡ್ತೀನಿ ಸೀದಾ ಹೋಗಿ ನಮ್ ಗೋಪಾವನ್ ಶೆಡ್ ಇಂದ ಬೆಳಿತೀನಿ ನೋಡ ಹುಷಾರ ಅಯ್ಯಯ್ಯಯ್ಯಯ್ಯಯ್ಯೋ, ನನ್ನ ಸೋರ. ಒಳ್ಳೆ ಒಳ್ಳೆ ಯವ್ವ, ಇನ್ನು ಮುಂದೆ ಐತಿ ನಾನು ಕುಂದ್ರ ಬಾಬಗಲಾಗಂದೇನು ಇಲ್ಲ ಈಗ ಬ್ಯಾಡ ಅಲ್ಲ ಹಿಂಗೆ ಎದ್ದಿದ್ದೆ. ರಾತ್ರಿ 2 ಆಗ್ಲಿ ವಜ್ಜಾಗಿತ್ತು ನಂಗೆ ಅದಕ್ಕೆ ಹೇಳ ಯಾವ ನಿನ್ನ ದೋಸ್ತ ನಾ ಅಂದ್ರೆ ಯಾರು ತಿಳ್ಕೊಂಡಿ ನಿನ್ನ ಊರ್ ಮಿಂಡ್ರಿ ನೀವು ಬಾಯ ಕಿಟ್ಟಿ ಅಂತೀರ ಅಲ್ಲಿ ಹಾಳಪ್ಪ ಎಲ್ಲರೂ ದೋಸ್ತ ಶ್ರೀಮಾನ ಶ್ರೀ 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 ನೀನು ಬಾಯ ಮನ್ಕೆ ತುರುಕ್ತೀನಿ 108 ಶ್ರೀ ಚಕ್ರವರ್ತಿ ಚಂದ್ರಗೌಡ್ರಿಲ್ಲ ಅವ್ರ ಕೈಯಾಗ ಕಾರ್ಕೊಂಡ್ ಕೆಲಸ ಮಾಡು ಚಂದ್ರಿ ಅಂದ್ರು ಅದ ನಾಳೆ ನೋಡ್ ದೋಸ್ತ ಗಂಟೆ ನೋಡಿ ಏನು ಅಲ್ಲಪ್ಪ ಮಕ್ಕ ನೋಡಕ್ಕಾಗೋಲ್ದೇನು ಗಂಟೆಯಲ್ಲಿ ನೋಡಿ ಹೆಚ್ಚಿಗೆ ಏನು ಇರ್ಲಿ ನಾ ಯಾರ ಕೇಳ್ದೇನ ಅಂತ ಮೌನ ಭಾವ ಯಾರಪ್ಪ ನೀನು 12 ಎಕರೆ ಹೊಲ್ದಾಗ ಕೆಲಸ ಮಾಡಿ ಗಂಡು ಮೆಟ್ಟಿದ ಹುಲಿ ಅಂತೇಳಿ ಈ ಊರಾಗ ಗಂಡು ಮೆಟ್ಟಿದ ಹುಲಿ ಅಂತೇಳಿ ಈ ಊರಾಗ ಹೆಸರಾದಂತ ಕೇಶಪ್ಪನ ಮಾಡಿದಿಲ್ಲೇನಾ ಈ ಊರಾಗ ನಮ್ದೊಂದು ಬ್ರ್ಯಾಂಡ್ ಐತೆ ಅದನ್ನ ಸ್ವಲ್ಪ ತಿಳ್ಕೊ ಯಾವ್ದು ಹೇಳ ಅಲ್ಲ ನಿನ್ನ ಮೈಯಾಗ ಹೆಂಗಿತ್ತಿ ಅಲ್ಲ ನಾ ಇನ್ನು ಕಣ್ಣಿಗೆ ಅನ್ನತ್ತೈತಿ. ಗಂಡಸರ ಕಣ್ಣಕತ್ತಿ ನಾನು ರೊಟ್ಟಿ ಬಡಿ ನೋಡಿ ಏನು ನಾನು ಹೆಂಗಸ ಅದನ್ನ ಹೇಳ ರೊಟ್ಟಿ ಬಡಿತೇನು ಗೊತ್ತಾತಾಳ ನನಗ ಏನ್ ನೋಡ್ಲಾಗತ್ತಾತ ಅದ ನಿನ್ನ ಕಣ್ಣಿಗೆ ಕಾಣತಾಳ 2 ಜೋತ್ ಬಿದ್ದಿದ್ದು ಏನ್ ಯಾವ ಜೋದಿ ಬಿದ್ದಿದ್ದು ಗಂಟೆ ನೋಡಿ ಕಂಬಾಟಿ ಕೆಂಪ ಕೆಂಪ ಏನೋ ಜೋತಿ ಬಿದ್ದಿದ್ದು ಅವ ನೀನು 2 ಕಿವ್ಯಾಗಿನ ಜುಕ್ಮಿ ತಿಳ್ಕೊಂಡಿ ಇಲ್ಲ ನೀನ್ ಹೆಣ ಬರ್ತಿದ್ನಿ ಅಂತ ಹೇಳಾತಿದ್ದಾಳ. ಅಲ್ಲ ಚಂದ್ರಿ ನಮ್ ಹತ್ತಿ ಹೊಲ್ದಾಗ ಸ್ವಲ್ಪ ಕೆಲಸ ಐತಿ ಬರ್ತೀಯ ನಿನಗ 100 ರೂಪಾಯಿ ಕೊಡ್ತೀನಿ ನೋಡು ಹೌದಲೆ ಅಂಡಗಚ್ಚಿ ಮಾಂಡ ಬೇಸಿ ಗೆಂಡ ಹಂಗಾಳ ತೆಗೆದು ಹಾಸಿದ್ನಪ್ಪ ಅಂದ್ರೆ ಇದು ಹೇಗಿಂದ ಗುಂಡು ಜಿಗದ ಬೇಕಿತ್ತು ನಿಂದ ಅಲ್ಲಿ ನೀ 100 ರೂಪಾಯಿ ಕೊಡೋಕ್ರಿ ನೀ ಕರವಲ್ಲ ಓಯ್ ನನ್ನೇನ ಆರ್ಲಿಸ್ಟಿಕ್ ಶೇರ್ ಅಂತ ಮಾಡಿ ಏನೋ ಮಗನೇ ಎಲ್ಲಿ ಕಾಣತೈತದ ಕಾಣವಲ್ಲ ಹಿಂದ್ ಮಕ್ಕೊಂಡ್ರಾಳಲ್ಲ ಮುಂದೆ ಏ ಚಂದ್ರಿ ಇಷ್ಟಾಗ ಸಿಟಿ ಹೊರಾತಿ ನಾ ಏನ್ ನೀ ತೊಳ್ಕೊಂಡಾಗ ಅಂತಿಲ್ಲಪ್ಪ ಹೇಳಿದ್ದೆ ನಮ್ ಹತ್ತಿ ಹೊಲ್ದಾಗ ಸ್ವಲ್ಪ ಕಳೆ ತೊಗೆದಿತ್ತ ಅದಕ್ಕ ಬರ್ತೇನವ ಸಟ್ನ ಕಳಿಸ್ತೀನಿ ಅಂತಂದೆ ಕಳೆ ತೆಗಿಯಾಕೊಂಡು ಹಾ ಅವನ ಚೆನ್ನಾಗಿ ಹೇಳಬೇಕ ನಮ್ ಹೊಲ್ದಾಗ ಕಳೆ ಐತಿ ನಾ ಯಾಕೆ ಬರ್ತೀನಿ ಅಂತ ಅದ್ರ ಮೇಲೆ 100 ರೂಪಾಯಿ ಕೊಡ್ತೀನಿ ಅಲ್ಲ ಬಂದ್ರ ನಾ ಏನ್ ತಿಳ್ಕೊಬೇಕು ನಾ ಹೋಗ್ಲಿ ಈಗ ಇಲ್ಲಂದ್ರ ಸಾಲಕ್ಕೆ ಒಟ್ಟು ಬರಗೆಟ್ಟವು ಮದುವೆ ಆಗೈತೇನ್ರಿ ಮತ್ ಇವ್ರು ಬೇರೆ ವಿಚಾರ ಮಾಡ್ತಾರೆ ಮದುವೆ ಆಗೈತೇನ್ರಿ ಅಲ್ಲೇ ಚೆನ್ನ ನೀ ಕಳೆ ತೆಗಿಯಾಕ ಬಾನ ಕತ್ತಿಯಲ್ಲ ಅಲ್ಲ ಅಷ್ಟಕೊಂಡ ಹುಲ್ಲು ಬಿಡ್ಬಿಡ ಡಬ್ಬ ಹಾಕೊಂಡು ಹೆಂಗ ಮಕ್ಕೊಂಡಿದ್ದೆ ನಾವು ಮದುವೆ ಆಗೈತೇನ್ರಿ ಅವನವನು ಮೊನ್ನೆರ ಹದ ಇದ್ದಾಗ ದೊಡ್ಡ ಅವನವನು ಮತ್ತೆ ನಿನ್ನ ನೋಡ್ಕೇಸಿ ದೊಡ್ಡ ನಿನ್ನ ನೋಡ್ಕೇಸಿ ಎದ್ದು ನಿಂತು ಬಿಟ್ಟಾವ್ ದೊಡ್ಡ ಏನು ಈಗ ನಾ ಕಳೆ ತೆಗಿಯಕ್ ಬರ್ಬೇಕ ಬರಬೇಕು ಹೋಗಲೇ ಹೋಗ ಅಲ್ಲೇ ನಾ ಏನು ಸಾಲಿ ಕಲ್ಲರದ ಮಪ್ಪ ಗುಡಿ ಎಲ್ಲ ದೋಸ್ತ ನಾನು 4ನೇ ಕ್ಲಾಸ್ ಕರೆಕ್ಟ್ ಬೊಮ್ಮ ಕರೆಕ್ಟ್ ಅದ್ರ ಮತ್ತೆ 2 ವರ್ಷ ಹಚ್ಚನ್ನ 4ನೇ ಕ್ಲಾಸ್ 2 ವರ್ಷ ಹಚ್ಕೇಸಿ ಎಮ್ಮಿ ಹಿಡ್ಕೊಂಡ್ ಅಡ್ಡ ತಡಕ ಏನ್ ಭಯ ಮಾಡಿ ತಡಕೋ 4ನೇ ಕ್ಲಾಸ್ 6 ವರ್ಷ ಓದಿನಿ ಅವನು ಇಡೀ ಪದಮ ಸಾಲಿಗೆ ನಂಬರ್ ರ್ಯಾಂಕ್ ಬಂದಿದ್ದ ಇದು ಹಿಂಗೇನ ರ್ಯಾಂಕ್ ಇದು ಅಂದ್ರ ಮತ್ತ ಭಾಳ ಜಾಡಿಸ್ಬೇಡ ಎಲ್ಲ ಒಂದು ರ್ಯಾಂಕ್ 2 ರ್ಯಾಂಕ್ ಅಂತ ದೊಡ್ಡ ಏನು ಇದು ಒಂದೇ ಇದು 2 ಹಿಡಿದು ಒತ್ತಲೇನು ಯಾರೋ ಮರ ತ್ರಾಸಕ್ಕೆ ಸುಮ್ರೆ ಯಾಕೆ ನೀ ಮನುಷ್ಯರಿಗೆ ಹುಟ್ಟಿಲ್ಲ ಅಲ್ಲ ಸಾಲಿ ಕಲ್ತೀನಿ ಅಂತೇಳಿ ಹೊಟ್ಟಿಗೆ ತಿನ್ನೋದು ಅಣ್ಣನ ಅದನ್ನ ಮೊದಲು ತಿಳ್ಕೊ ಅಲ್ಲ ನಿಮ್ ಸಾಲಿ ಕಲ್ತಾರ ಎಲ್ಲಾರು ಹೆಂಗಸರಿಗೆ ಇದೊಂದ ಗತಿ ಸಿಕ್ಬಿಟ್ಟೈತಿ ಹೌದಾ ಈಗ ನೋಡ ಹೇಳ್ಬೋದು ಅದು ಯಾವ ಸಿನಿಮಾ ಹೇಳ ಪಡಪ್ಪ ಅದ ಚಲುವಿನ ಛಾತ್ರಿ ಸುಮಾರು ಯಾರಾದ್ರೂ ಹಿಂದೆ ಹೆಂಗ್ ಸೊಳ್ಳ ಮಾಡಿ ಲೇ ನಾವು ಆಯ ಮಣ್ಣು ಹಾಕ್ಲಿ ಅವತ್ತ ನಿನಗ ಸಾಲಿ ಕಲಿಬೇಕು ಅಂತ ಹೇಳಿದು ಅದು ಚಲುವಿನ ಛತ್ರಿ ಅಲ್ಲ ಚಂದಗ ಚಲುವಿನ ಚಿತ್ತಾರ ಅಂತ ಹೇಳೋ ನಿನ್ನ
ನಾ ಅಂದಿದ್ದೇನ ನಾ ನಿಮ್ಮಪ್ಪನ ಛತ್ರಿ ಅಂದೇನ ನಾನು ಅಂದಿದ್ದದಪ್ಪ ಚೆಲುವಿನ ಚಿತ್ತಾರಾನ ಅಂತಂದೆ ಹೋಗ್ಲಿ ಬಿಡು ಯಾರ ಚಕ್ರ ಯಾಕೆ ಹೋಗೋದಾತ್ ಮಾರಾಯ ಅಲ್ಲ ನೀ ಯಾಕೆ ಸಾಲಿ ಕಲ್ತಿಲ್ಲ ಮೊದ್ಲೇ ಅದನ್ನ ಹೇಳ ನನಗ ಯಪ್ಪ ಅದನ್ನ ಕೇಳಾಕ್ ಹೋಗ್ಬೇಡ ಅದು ದೊಡ್ಡ ಗತಿ ಐತಿ ಹೇಳೋದಿನ ಕೇಳ ಅದನ್ನ ಸ್ನಾನ ಮಾಡಿ ಹೇಳು ಶಾರ್ಟ್ ಮಾಡಿ ಹೇಳಕ್ ಆಗುದಿಲ್ಲ ಅದು ಬಾಳ ದೊಡ್ಡದೈತಿ ಹೇಳಪ್ಪ ಹೇಳು ನಮ್ಮ ವಾರ್ಗಿ ಹುಡುಗರ ಸಾಲಿ ಹೋಗ್ತಿದ್ರ ಹ್ಮ್ ನಮ್ಮ ಅಪ್ಪನು ನೆತ್ತಿಗ ಕಟದ ನನಗೂ ಸಾಲಿ ಕಳಿಸ್ತಿದ್ದ ಕಳಿಸ್ತಿದ್ದೆ ಸಾಲಿ ಹೋಗ್ಯಾಶಿ ಚಲೋ ತನ್ ಸಾಲಿ ಕಲಕ್ಬೇಕಂತೇಳಿ ಸಾಲಿ ಹಿಂದ್ ಕೂತೀವಿ ಹಿಂದ ಹಿಂದ ಹ್ಮ್. ಸಾಲಿ ಹಿಂದ್ ಕುಂತ್ವ ನಿನ್ಗತ್ತೆ ಒಬ್ರು ಯಂಗ್ ಲೇಡಿ ಟೀಚರ್ ಮೇಡಮ್ ಬಂದ್ರಿ ಬಂದ್ ಕ್ಯಾಶಿ ಹೇಳಿದ್ರ ಮಕ್ಕಳೇ ಇವತ್ತು ಅಜ್ಞಾನದ ಬಗ್ಗೆ ಪಾಠ ಮಾಡೋದೈತಿ ಎಲ್ಲಾರು ನಿಮ್ ಈ ಗುಂಡಿ ಬಿಚ್ಕೊಂಡ್ ಕೂಡ್ರಿ ಅಂತಂದ್ರ ಪಾಠ ಅಲ್ಲಲ್ಲಿ ವಿದ್ಯಾರ್ಥಿ ಪಾಠ ನೀನ ಮತ್ ನಾ ಅಂದಿದ್ದೇನ ಅದನ್ನಾರ ತಿಳ್ಕೊ ಸ್ವಲ್ಪ ನಾ ಹೇಳಿದ್ದು ಅದ ಇಲ್ಲ ಮುಂದೆ ಮುಂದೇನಾತ್ ಹೇಳು ಅದಕ್ಕ ಎದ್ ನಿಂತ ಹೇಳಿದೆ ಅಲ್ರಿ ಟೀಚರ ಅಂತಂದೆ ಏನಂದ್ರೆ ಅಲ್ರಿ ಟೀಚರ ಅಂತಂದೆ ಟೀಚರ್ ಹಿಂಗಂದ್ರೇನ ಹುಡುಗಿ ಹುಡುಗಿ ಏನ ಗೋಬಿ ಮೆಣಸಿನ ತಿತ್ತೇನ ನೀ ಸುಮ್ಕೊಂಡ್ರೆ ಇರ್ಲಿ ಬಿಡು ಅಲ್ಲ ಟೀಚರ್ ಅಂದೆ ಮುಂದೇನಾತ ದೋಸ್ತ ಕೊಯ್ದಿತ್ತೆ ಕೊಣತಿತ್ತೆ ಅಲ್ಲ ಮುಂದೇನಾತ ಯಾಕೆ ಟೀಚರ್ ಅಂತ ಅಂದೆ ಅನ್ಯ ಅದಕ್ಕ ಟೀಚರ್ ಏನಂದ್ರ ಅಲ್ಲಪ್ಪ ನಾಳೆ ವಿಜ್ಞಾನದ ಬಗ್ಗೆ ಪರೀಕ್ಷೆದಾಗ ನಾಳೆ ವಿಜ್ಞಾನದೊಳಗ ಪರೀಕ್ಷೆದೊಳಗ ಹೆಣ್ಣಿನ ಮಾನವನ ದೇಹದ ಭಾಗಗಳ ಬಗ್ಗೆ ಗುರುತಿಸ್ತೀವಿ ಬಿಡ್ರಿ ಅಕಸ್ಮಾತ್ ಅವ್ರ ಮಾನವನ ದೇಹದ ಭಾಗಗಳ ಬಗ್ಗೆ ಬ್ಯಾಡಪ್ಪ ಹೆಣ್ಣಿನ ಮಾನವನ ದೇಹದ ಭಾಗಗಳ ಬಗ್ಗೆ ಗುರುತಿಸ್ರಿ ಅಂದ್ರ ನಾವು ಏನ್ ಮಾಡೋದ್ರಿ ಅಂತ ಕೇಳಿದ್ದೆ ಹೌದು ಪಾಪಕ್ಕೆ ನಿಮ್ ಒಳ್ಳೆದ ಕೈ ಹೇಳ ಅದಕ್ಕೆ ನೀ ಏನಂದ್ಯಪ್ಪ ಅದಕ್ಕ ಟೀಚರ್ ನಾ ಹೇಳಿದ್ನೆ ಅಲ್ರಿ ಟೀಚರ್ ನಾಳೆ ಅವ ಕುಡಿದು ಬಂದ ಕೇಶಿ ನಿಷೇಧಾಗ ಹೆಣ್ಣಿನ ಮಾನವನ ದೇಹದ ಭಾಗಗಳನ್ನು ಗುರುತಿಸ್ರಿ ಅಂದ್ರೆ ನಾವ್ ಏನ್ ಮಾಡೋದ್ರಿ ಅಂತ ಕೇಳಿದಾಗ ಮೇಡಮ್ ಅದ ಏನಂತ ಏನಂತಾಳ ಕಾಲ್ವರಿ ತಗೊಂಡ್ ಬಂದ್ಲ ಕಟತ ಅವಾಗಿಂದ ನಾ ಹೋದ್ ಮಗ ಸಾಲಿಗೂ ಹೋಗಿಲ್ಲ ಸಾಲಿ ಮುಕುಳಿನೂ ನೋಡಿಲ್ಲ ಅಂದ್ರೆ ಮುಗಳೇ ಪ್ರಥಮ ಕಾಳಿ ಅವ್ರ ಕಾಕ ಅದೇನ್ ಕಾಕ ಅದಕ್ಕೆ ಇಬ್ರು ಸೇಮ್ ಅದ್ರ ಹೋಗ್ಬಿಡು ಚೆನ್ನ ಅಲ್ಲೋ ನೀ ಹೇಳೋ ಮಾತ್ ಕೇಳಿದ್ರ ಆ ಟೀಚರ್ ನನ್ನ ಯಾಕೆ ಆಗಿರಬಾರ್ದು ಅಂತಿದ್ದ ಯಾಕ ನೀ ಅರ್ಬಿ ಬಿಚ್ಚಿದ್ದೆ ಓದ್ದಾಗ ನಾ ಏನಂಗ ಮಾಡ್ತಿದ್ದಿಲ್ಲ ಯಾಕೆ ಹೋಗ್ಬಿಡ್ತಿದ್ದೆ ನಾನು ಚೆನ್ನ ಯಾವ ಗಂಟೆ ನನ್ನ ಹೃದಯ ಮೇಲೆ ಕೈ ಇಟ್ಟು ನೋಡು ಒಂದು ಸೆಮ್ಮನೆ ಬಿಲಿ ಬಿಲಿ ಏ ಸುಮ್ ಜುಲೈ ಇನ್ನು ಮುಂದೈತಿ ಈಗ ಯಾಕೆ ಒದ್ದಾಡ ಆತಿರ್ತದ ಥಂಡ್ಯಾಗ ಯಾಕಂತ ಕೈ ಇಟ್ಕೊಂಡೆಲ್ಲ ನನಗ ಗೊತ್ತಾಗತ್ತ ಏನೈತೆ ದಡಲ್ ಅಂತ ಹೇಳಿ ಹೊಡ್ಯಾತ ಕೊರೋನಾ ಆಗತ್ ಬಿಡ ಯಾಕೆ ಡಿಸ್ಕಸ್ ಮಾಡ್ತಿ ಅಲ್ಲ ನೀ ಸಾಟ್ ಬಿಟ್ರೆ ಯಾಕೆ ಹೋದ್ನಿ ಆತ ದೋಸ್ತ ಎಬ್ಸಿನ ಹಂಗಂದ್ರೆ ತಡಿ ಎಬ್ಸನ್ ಅಂತ ಒಂದ ಹೇಳ ಇದು ಮುಗದನ್ನೆಲ್ಲ ಮುಗ್ಬಿಟ್ಟು ಹೊರಗೈತೆ ಮತ್ ನೀ ಹೊರಬೇಡ ದೋಸ್ತೆ ಹೋಸಲ 2023 ಇತ್ತು ಕಪ್ಪು ನಮದಾಗಿದ್ದಿಲ್ಲ ಈ ಸತ 2024 ಐತಿ ಈ ಸಲ ಕಪ್ಪ ಆರ್ಸಿಬಿನ ಅಯ್ಯೋ ಚಾರ್ ತಂದ್ಕೊಂಡು ಯಾಕ ಬಾಳ್ಮಾಡಕತ್ತ ನೀವು ಯಾರ ಇರ್ರಿ ಬಿಡ್ರಿ ನಾವು ಮಾತ್ರ ಪಕ್ಕ ಆರ್ಸಿಬಿ ಬದಲಿ ಈ ಸಲ ಕಪ್ಪ ಆರ್ಸಿಬಿದೆ ಜೈ ಆರ್ಸಿಬಿ ರಘುಗೋದಾಗ ಕಡದರ ಕಡಿಲಿ ನಡುವುದಿಲ್ಲ ಉತ್ತರ ಜಾತಿ ಮಗನಲ್ಲ ಹಗರಿಲ್ಲ ನಿಮ್ಮ ಪಾಡನಲ್ಲ ನರ ಅಂಜಿಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಬಿಡಾಯಿಸು ಊರಾಗ
ಆಗಲಿ ಗೆಳತಿ ನಿನ್ನ ಸಂಬಂಧ. ಎದಕ್ಕೆ ಹಚ್ಚಬೇಕು? ಲವ್ ಆಗತ್ತೆ. ಒಲ್ಲೆಪ್ಪ. ಇವ ಏ ದೋಸ್ತ ಹಚ್ಬೇಕಂದ್ರೆ ಬ್ಯಾಡ ಅಂತ್ರಪ್ಪ. ನನಗೆ ಇಕ್ಕಿನ ಮೇಲೆ ಲವ್ ಆಗೈತಿ, ಏನ್ ಮಾಡ್ತೀರಿ ಈಗ? ಹಚ್ಬೇಕಂದ್ ಬ್ಯಾಡ ಹತ್ರಿ. ಹಚ್ಚ ಪಟ್ಟ ಹಚ್ಚ ದಡಲ್ ದಡಲ್. ಒಲ್ಲೆ ಹಣ ನಾ ಇನ್ನ ಎರಡು ಸೀನ್ ನೋಡ್ತೀನಿ. ನಿನ್ನ ಎರಡು ಸಿದ್ಮೇಲೆ ಅರ್ಧ ಕೈ ಹಚ್ತೀನಿ. ಹೊಸಲ್ಲ ಚೆನ್ನಾಗಿ ಮನೆಗೆ ಹೋಗಲ್ಲ ಇನ್ನ. ಓಕೆ ಈಗ ಹೋಗ್ತೀನಿ. ಆದ್ರೂ ಹೋಗಿದ್ದ ಮುಂಚೆ ಒಂದು ಮಾತು ಹೇಳೋಕೇನೆ. ಒಣ್ಣಲ್ಲ ನೀನಲ್ಲ ಕರಿಮನೆ ಮಾಲೀಕ ನೀನಲ್ಲ, ಕರಿಮನೆ ಮಾಲೀಕ ನೀನಲ್ಲ, ನೀನಿಲ್ಲ ನೀನಿಲ್ಲ ನನ್ನ ನಿನ್ನ ನಡುವ ನೀನಿಲ್ಲ ನೀನಿಲ್ಲ ನಿಜದಂತಿರುವ ಸುಳ್ಳಲ್ಲ ಸುಳ್ಳುಗಳಲ್ಲ ನಿಜವಲ್ಲ ಕರಿಮನೆ ಮಾಲೀಕ ನೀ ಅಲ್ಲ. ಕರಿಮನೆ ಮಾಲೀಕ ತಡಿ ಇಲ್ಲೇ ಕೂತಿದ್ದ. ಏ ರಾಹುಲ್ ಕಾಕ ಎಲ್ಲದ್ಯೋ? ರಾಹುಲ್ಲ ಕರಿಮನಿ ಮಾಲೀಕ ರಾಹುಲ್ಲ ಕರಿಮನಿ ಮಾಲೀಕ ರಾಹುಲ್ಲ. ಅವಂದ ನಂಡೆಲ್ಲ ಅವನ ಹೊಡೆದಾಳೆ. ಆತ ನಮ್ಮ ಜೈ ಬೆಳ್ಳುಳ್ಳಿ ಕಬ ಜೈ ಆರ್ಸಿವಿ. ಚಟಪಟ ಎತ್ತ ಇನ್ನೊಂದ್ ಸ್ವಲ್ಪ ಎತ್ತ. ಒಬ್ಬೊಮ್ಮ ನೀರ್ದೊಳಗ ಸೋಡಾ ಗುಡ ಹಾಕ್ತಾರ. ಅವ್ರು ಯಾರು ಗೊತ್ತಾಗಿಲ್ಲ, ಎಲ್ಲ ಡಲ್ ಆಗ್ಯಾರ. ಮಟ್ಟ ನೋವು ಹಚ್ಚಿಗಿತ್ತು ಎಲ್ಲರೂ ಶಿಸ್ತ ನಿದ್ದೆ ಮಾಡಕತ್ತಾರ. ಬಾಬಾ ಮಾವ ಅವನಿಗೆ ಉದಯ ಬೇಗ ಉದಯ ಬಂದ ಬೇಗ ಪಗಳೆ ನೀ ಪಗಳೆ ಕಲ್ಪತ್ತ ಯುಗಗೆ ಅವರೇ ನಾಯನ್ನರೇ ಕಲ್ಪತ್ತ ಹುಡುಗಿಯರ್ಗೆ ಅವರೇ ನಾಯನ್ನರೇ ಪಗಳೆ
ಯಥಾ ಯಥಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ತದಾತ್ಮಾನಂ ಸೃಜಾಮಿ ಪರಿತ್ರಾಣಾಯ ಸಾಧನಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭಯಾಮಿ ಯುಗೆ ಯುಗೆ. ದುಡ್ಡಿನ್ಯಾಗ ದೊಡ್ಡವ ಈ ರಂಗೇಗೌಡ, ದೌಲತಿನ್ಯಾಗ ದೊಡ್ಡವ ಈ ರಂಗೇಗೌಡ, ಸೊಟ್ಟಿನ್ಯಾಗ ದೊಡ್ಡವ ಈ ರಂಗೇಗೌಡ. ಜಯಾನ ಮುಂದಿಟ್ಕೊಂಡು ಹುಟ್ಟಿದವನ ಈ ರಂಗೇಗೌಡ. ಇದು ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹಿಡಿಯೋರ ಕಲಿಯುಗ. ಈ ಕಲಿಯುಗದ ಕುಬೇರನಾಗಿ ಮೆರೆಯುತ್ತಿರುವ ಈ MLA ರಂಗೇಗೌಡನ ಮಾತೇ ಇಲ್ಲಿ ಮಾಣಿಕ್ಯವಿದ್ದಂತೆ. ಈ ಸಾವಿನಹಳ್ಳಿಯ ಸರದಾರ MLA ಮಾಡಿದ್ದೇ ಮಾಟ, ಆಡಿದ್ದೇ ಆಟ. ಗೌಡ ರಂಗೇಗೌಡ, ಈ MLA ರಂಗೇಗೌಡನ ಹೆಸರು ಸುತ್ತು 25 ಹಳ್ಳಿಗಳಲ್ಲಿ ಬಾಣೆತ್ತರವಾಗಿ ಪ್ರಜ್ವಲಿಸುತ್ತಿದೆ. ಈ ಊರಿನಲ್ಲಿ ನಾನು ಯಾರಾದರ ಮೇಲೆ ಕೋಪ ಮಾಡಿಕೊಂಡಿದ್ದೇನೆ ಎಂದು ಅವರಿಗೆ ಗೊತ್ತಾದರೆ ಮರುಕ್ಷಣವೇ ನೇಣು ಬಿಗಿದುಕೊಂಡು ಸುಡುಗಾಡನ್ನೇ ಸೇರಿಕೊಳ್ಳುತ್ತಾನೆ. ಏಕೆ ಗೊತ್ತಾ? ಈ ರಂಗೇನಹಳ್ಳಿಯ MLA ರಂಗೇಗೌಡನ ರಣರಂಗದಲ್ಲಿ ಎದೆಗೆ ಎದೆಗೊಟ್ಟು ನನ್ನ ಜೊತೆ ಯುದ್ಧ ಮಾಡುವ ಗಂಡು ಈ ಹಳ್ಳಿ ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಅಂಥದ್ರಲ್ಲಿ ನನ್ನನ್ನು ಎದುರಿ ಹಾಕಿಕೊಂಡು ಬದುಕುತ್ತಿದ್ದಾನಲ್ಲ ಆ ರಾಜೀವ, ರಾಜೀವ. ಈ ಯಮರಾಜನನ್ನು ಎದುರಿ ಹಾಕಿಕೊಂಡು ಅದೆಷ್ಟು ದಿವಸ ಬದುಕುತ್ತೀಯೋ ಬದುಕು ಮಗನೇ. ಬದುಕಿದ ಆನೆಯ ಬಾಯಿಗೆ ಮುಳ್ಳು ಮೇಲಿ ಹಾಕಿ ನನ್ನ ಈ ಖಾದಿಯ ದರ್ಪವನ್ನು ನಿನಗೆ ಅರ್ಪಣೆ ಮಾಡದೇ ಇದ್ದರೆ ನನ್ನ ಹೆಸರು ಈ ರಂಗೇನಹಳ್ಳಿಯ MLA ರಂಗೇಗೌಡನೇ ಅಲ್ಲ. ಯಾಕೆ ಪಡಿಯಂತಿ? ಏನಾಯ್ತು? ಅದೃಷ್ಟ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡ ನಮ್ಮ ಮನೆ ಬಾಗಿಲಿಗೆ ಬಂದ್ ನಿಂತೈತ್ರಿ ಗೌಡ. ಪಡಿಯಂತಿ, ಅದೇನು ಹೇಳುತ್ತಿರುವೆಯೋ ನೇರವಾಗಿ ಹೇಳು. ಹೀಗೆ ಸುತ್ತಿ ಬಳಸಿ ಮಾತನಾಡಿದರೆ ನನಗೆ ಹೇಗೆ ತಿಳಿಯಬೇಕು? ಆದ್ರೆ ಗೌಡ್ರ ನಮ್ ಅದು ಯಾವ್ದೋ PRD ಕಂಪ್ನಿಯಿಂದ ಬಂದೈತೇನ್ರಿ. ನಮ್ ಊರ 300 ಎಕರೆ ಜಾಗ ಬೇಕಂತ ಕೇಳಾಕ ಏನು PRD ಕಂಪನಿ ನಮ್ಮೂರಿಗೆ ಬಂದಿದೆಯಾ?
ಅವರನ್ನು ಕರೆದುಕೊಂಡು ಬರ್ಬೇಕಿತ್ತು ಪಂಚಾಯತಿ. ನನಗೂ ಅಷ್ಟು ತಿಳಿಯಂಗ್ ಮಾಡಿರೇನ್ರಿ ನೀವು ಈ ಮಾತು ಹೇಳ್ತೀರ ಮೊದಲ ಗೊತ್ತಿದ್ದ ಅವ್ರನ್ನ ಕರ್ಕೊಂಡ ಬಂದಿನ್ರಿ ತಡ್ರಿ ಕೈ ಸಾಹೇಬ್ರ ಓ ಸಾಹೇಬ್ರ ಬರ್ರಿ ನಮಸ್ಕಾರ ಎಬ್ಬೆಲ್ಲಿ ಸಾಹೇಬರಿಗೆ. ನಮಸ್ಕಾರ. ಬನ್ನಿ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ನಾನು PRD ಕಂಪನಿಯಿಂದ ಬಂದಿದ್ದೇನೆ. ನಿಮ್ಮೂರಿನಲ್ಲಿ ನೀಲನಕ್ಷೆ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ಅನುಕೂಲವಾದ ಜಾಗ ಇದೇ ಸರಿ ಎಂದು ತಿಳಿದು ನಿಮ್ಮಲ್ಲಿ ಬಂದಿದ್ದೇನೆ. ಆದರೆ ಎಂಬ ಅಕುಶಕುನದ ಮಾಕು ಯಾಕೆ ಹೇಮಂತ್? ಏನಾಯ್ತು? ನಾವು ಫ್ಯಾಕ್ಟರಿ ಮಾಡಬೇಕು ಎಂದಿರುವ ಜಾಗದಲ್ಲಿ ನಿಮ್ಮೂರಿನ ಒಬ್ಬ ರೈತನ ಜಮೀನುಗಳಿವೆ. ನಿನ್ನೆ ನಾವು ನೀಲನಕ್ಷೆ ತೆಗೆದು ನೋಡುತ್ತಿರುವಾಗ ನಿಮ್ಮೂರಿನಲ್ಲಿ ನೀಲನಕ್ಷೆ ತೆಗೆದು ನೋಡುತ್ತಿರುವಾಗ ನಮಗೆ ಅನುಕೂಲವಾದ ಜಾಗ ಇದೇ ಸರಿ ಎಂದು ತಿಳಿದು ನಿಮ್ಮಲ್ಲಿ ಬಂದಿದ್ದೇನೆ. ಪರ್ಜಂತಿ ಯಾವ ಗತಿಗೆ ಜಗಳ ಮಾಡಿದವನು ಒದ್ದು ಎಳೆದುಕೊಂಡು ಬರಬೇಕಿತ್ತು ಅವನನ್ನು. ಮತ್ತಿನ್ಯಾರು ಭಾವ? ಈ ಊರಿನಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿದ್ದ ಆ ರಾಜೋಪನ ತಮ್ಮ ಮೈಲಾರೆ. ಆ ರಾಜೋಪನ ತಮ್ಮ ಮೈಲಾರಿನ ಎಲ್ಲ ಮಗನೇ ಮೈಲಾರಿ, ಅಷ್ಟು ಸೊಕ್ಕು ಬಂದಿದ್ದ ನಿನಗೆ? ಆ ನಿನ್ನ ಸೊಕ್ಕನ್ನು ಹೇಗೆ ಕತ್ತಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಏ ಕಾಳಿಂಗ, ಕರೆದಿದ್ದು? ಕಾಳಿಂಗ, ಆ ರಾಜಪ್ಪನ ಮನೆಗೆ ಹೋಗಿ ಅವನ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ. ಅಕಸ್ಮಾತ್ ಬರ್ಲಿಕ್ಕಂದ್ರ ಕೈ ಕಾಲು ಕಟ್ಟಿ ತಾಳಗೋನ ಮಾಡಿ ಮ್ಯಾಲ ಮುಕಳಿ ಮಾಡಿ ಹಾಕೊಂಡ್ ದರ 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 ಮಗ. ಗೌಡ್ರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದರೆ ಸರಿ, ಇಲ್ಲದಿದ್ದರೆ ಅವರನ್ನು ಕತ್ತರಿಸಿ ನಿಮ್ಮ ಪಾದದಡಿಗೆ ತಂದು ಹಾಕುತ್ತೇನೆ. ಬರ್ತೇನೆ ದನಿ. ಹಾ ನೋಡಿ ಮಿಸ್ಟರ್, ನನ್ನ ಹೆಸರು ಹೇಮಂತ್ ಅಂತ. ನೋಡಿ ಹೇಮಂತ್, ನಾವು ಮನಸ್ಸು ಮಾಡಿದರೆ ಆ ನಿಮ್ಮ 300 ಎಕರೆ ಜಮೀನನ್ನು ನಿಮ್ಮ ವಶಕ್ಕೆ ಮಾಡಿಕೊಡ್ತೇವೆ. ಆದರೆ ಇದರಲ್ಲಿ ನಮಗೆ ಬರುವ ಲಾಭ ಆದರೂ ಏನು? ನೋಡಿ ಸರ್, ಈ 300 ಎಕರೆ ಹೊಲವನ್ನು ನಿಮಗೆ ಭೂ ಸ್ವಾಧೀನ ಮಾಡಿದರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದೇ ರೈತರ ಭೂಮಿಗೆ ನೀವು ಎಕರೆಗೆ 10 ಲಕ್ಷದಂತೆ ಖರೀದಿ ಮಾಡಿಕೊಡಬೇಕು. ನೋಡಿ ಸಾಹೇಬ್ರ, ನಮ್ಮ ಗೌಡ್ರ ಮನಸ್ಸಂದ್ರ ತಲೆ ಕೆಡಿಸ್ಕೋಬೇಡ್ರಿ ಒಟ್ಟ. ಯಾಕಂದ್ರ ನಮ್ ಗೌಡ್ರ ಮನಸ್ ಮಾಡಿದ್ರ ಅಂತ ತಿಳ್ಕೋರಿ, ಮುತ್ತೈದೆ ಹೆಣ್ಣು ಮಕ್ಳಿಗೆ 2 ಮುಂಡಿನೂ ಮಾಡ್ತಾರ, ಮತ್ತ 2 ಮುಂಡಿ ಹೆಣ್ಣು ಮಕ್ಳಿಗ ಮುತ್ತೈದೆನೂ ಮಾಡ್ತಾರ. ಮೊನ್ನೆ 1 ಹೆಣ್ಣು ಮಕ್ಳಿಗ ತಾಯಿನೂ ಮಾಡ್ಯಾರ. ಬಾಯಿ ಬಾವಾ, ಹೇಗಾದರೂ ಮಾಡಿ ಈ ಕಾರ್ಯವನ್ನು ನೆರವೇರಿಸಲೇಬೇಕು. ಒಂದು ವೇಳೆ ಈ ಕಾರ್ಯಕ್ಕೆ ಯಾರಾದ್ರೂ ಅಡ್ಡಯಿಸಿ ಬಂದರೆ ಭೂ ಸ್ವಾಧೀನ ಮಾಡೋದಕ್ಕಿಂತ ಮೊದಲು ಸಮಾಧಿಯನ್ನು ಮಾಡಿಬಿಡುತ್ತೇನೆ. ಗೌಡ್ರೆ, ನೀವು ಹೇಳಿದಾಗೆ ಈ ಮೈಲಾರಿಯನ್ನು ಕರೆ ತಂದಿದ್ದೇನೆ.
ಅದೇನಂತ ವಿಚಾರಿಸಿ ಹಾ ನಮಸ್ಕಾರ ಮಾಡುತ್ತೇನೆ ಶಾಸಕರಿಗೆ. ಬಾ ಮೈಲಾರಿ ಬಾ, ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಹಾ ಗೌಡ್ರೆ, ನನ್ನನ್ನೇನು ನೀವು ಇಲ್ಲಿ ಕಳಿಸಿದಂತೆ? ನೋಡು ಮೈಲಾರಿ, ನನಗೆ ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ಈ ವಿಷಯ ಮೊದಲೇ ನಿನಗೆ ತಿಳಿದಿದೆ, ಅದಕ್ಕೋಸ್ಕರ ನೇರವಾಗಿ ಹೇಳುತ್ತೇನೆ. ಅದೇನು ಅಂತ ಹೇಳಿ ಗೌಡ್ರೆ. ನೋಡು ಮೈಲಾರಿ, ನಿಮ್ಮದು ಅಂತ ಇರೋದು ಅದೇ 4 ಎಕರೆ ಜಮೀನು. ಅದೇ ಜಮೀನಿನಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟ ದುಡಿದರೂ ಸರಿಯಾದ ಬೆಲೆ ಕೈಗೆ ಸಿಗಲಿಲ್ಲ. ಇದೇ ರೀತಿ ಎಷ್ಟು ವರ್ಷ ಅಂತ ಕಷ್ಟಪಡುತ್ತೀಯ. ಸುಮ್ಮನೆ ನಿಮ್ಮ ಜಮೀನನ್ನು PRD ಕಂಪನಿಯವರಿಗೆ ಫ್ಯಾಕ್ಟರಿ ಕಟ್ಟಲು ಕೊಟ್ಟರೆ ಕೈ ತುಂಬಾ ಹಣ ಸಂಪಾದನೆ ಮಾಡಬಹುದು. ಹೊಲ ಮಾರಿದ ಎಲ್ಲ ರೈತರಿಗೂ ಅದೇ ಕಾರ್ಖಾನೆಯಲ್ಲಿ ಕೆಲಸನೂ ಕೊಡ್ತಾರೆ, ಹಾಗೂ ಎಕರೆಗೆ 10 ಲಕ್ಷದಂತೆ ಹಣನೂ ಕೊಡ್ತಾರೆ. ಬೇಕಾದರೆ ಇದಕ್ಕೆಲ್ಲ ನಾನು ಜವಾಬ್ದಾರಿ, ಏನಂತೀಯ? ನೋಡಿ ಗೌಡ್ರೆ, ನಾವಂತೂ ಬಡವರು ಇರುವುದು ನಿಜ. ಆದರೆ ನೀವು ಬಡವರ ಮೇಲೆ ಕರುಣೆ ತೋರಿಸಿ ಮನಸ್ಸು ಮಾಡಿದಂದ್ರೆ ಅದು ನಮ್ಮ ಒಳ್ಳೆಯದಕ್ಕೆ ತಾನೇ. ಅಲ್ಲ, ಆದ್ರೆ ಅಂತ ಎದಕ್ ಕರ್ತಕ್ ನಿಂದಿಸ್ತೀವೋ ಮೈಲಾರಪ್ಪ? ಬಾಯ್ ಬಿಟ್ಟು ಕೇಳ. ಗೌಡ್ರೆ, ಮನಸ್ಸಂದ್ರ ಹಾಲಿದ್ದಂಗ, ಹಾಲ್ನಾಗ ನೀರಾಗ ಹಾಕ, ನೀರಾಗ ಹಾಲಾಗ ಹಾಕ, ಎಲ್ಲ ಕೊಂಡ್ಕೋತೈತಿ ತಮ್ಮ. ಗೌಡ್ರೆ, ನಾವು ಕಷ್ಟದಲ್ಲಿ ಶಾಲೆಯನ್ನು ಕಲಿತುಕೊಂಡು ಒಳ್ಳೆ ಕೆಲಸನೂ ಸಿಗಲಿಲ್ಲ. ಇದ್ದ ಹೊಲದಲ್ಲಿ ಕೆಲಸ ಮಾಡಿಕೊಂಡಿರ್ಬೇಕಾದ್ರೆ ಅದು ಕೂಡ ನನ್ನಿಂದ ಆಗ್ತಾ ಇಲ್ಲ. ಹಾಗೆ ನೀವು ಹೇಳಿದ ಪ್ರಕಾರ ನನ್ನ 4 ಎಕರೆ ಜಮೀನು ಮಾಡುತ್ತೇನೆ. ಆದರೆ ಅಂತ ಯಾಕೆ ಕರ್ತಕ್ ನಿಂದಿಸ್ತೀವೋ ಮೈಲಾರಪ್ಪ? ಬಾಯ್ ಬಿಟ್ಟು ಹೇಳಲ್ಲ ಏನ್ ಬೇಕಂತ. ಗೌಡ್ರೆ, ನೀವು ಬೆಲೆ ಕಟ್ಟಿದ ಪ್ರಕಾರ ನನ್ನ 4 ಎಕರೆ ಜಮೀನಿಗೆ 40 ಲಕ್ಷ ಆಗುತ್ತದೆ. ಅದಕ್ಕೆ ಇನ್ನು 10 ಲಕ್ಷ ಜೋಡಿಸಿ 50 ಲಕ್ಷ ಕೊಡುತ್ತೇನೆ. ನಿಮ್ಮ 4 ಎಕರೆ ಜಮೀನವನ್ನು ನನಗೆ ಮಾರಾಟ ಮಾಡಬೇಡಿ. ಸೊಕ್ಕಿನ ಕುಳ್ಳಿ, ಈ MLA ರಂಗೇಗೌಡನ ಜಮೀನನ್ನು ಖರೀದಿ ಮಾಡಿಕೊಳ್ಳುವಷ್ಟು ಸೊಕ್ಕು ಬಂದಿತಾ ನಿನಗೆ? ಮತ್ತೆ ಈ ಬಡ ರೈತರ ಜಮೀನ ಮೇಲೆ ಕಣ್ಣು ಹಾಕುವಷ್ಟು ಸೊಕ್ಕು ಬಂದಿದೆ. ತಲಕಲಾದಿದೆಂಬ ನಮ್ಮ ಆಸ್ತಿಯನ್ನು ಹೊಂಚು ಹಾಕಿ ಪಡೆಯಲು ನೋಡುತ್ತಿರಲ್ಲ. ನಿನಗೆಷ್ಟು ಸುಮ್ಮನೆ ನಮ್ಮ ಧಣಿಯ ಮಾತಿಗೆ ಒಪ್ಪಿ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಅನ್ಯಾಯವಾಗಿ ಇದ್ದ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಲೇ ಭಂಡ ಬಲರಾಮ, ಪ್ರಾಣ ಕಳೆದುಕೊಳ್ಳುವುದಕ್ಕೆ ನಾನೇನು ನಿಮ್ಮಪ್ಪನ ಆಸ್ತಿಯಲ್ಲಿ ತಿಂದುಬಹುದಲ್ಲ ಕಣೋ. ಇಡೀ ಈ ತಾಲೂಕಿಗೆ ಪ್ರಗತಿಪರ ರೈತರೆಂದು ಹೆಸರು ಮಾಡಿದ ರೈತರ ಬಗ್ಗೆ ನಿಮ್ಮ ಹಾಗೆ ಖಾದಿ ಬಟ್ಟೆ ತೊಟ್ಟುಕೊಂಡು ಪರವ ಮೇಲೆ ಡಬ್ಬಾಯಿಕೆ ತೋರಿಸುವ ಖಡಿಮ ನಾನಲ್ಲ ಕಪ್ಪಿ. ಲೇ ಬಡಬಿಕಾರಿ ನನ್ನ ಮಗನೇ, ಏಕಚಿತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೀನು ತಾಲೂಕಿಗಷ್ಟೇ ಹೆಸರು ಮಾಡಿಕೊಂಡು ಇನ್ನು ಈ ಇಡೀ ಕರ್ನಾಟಕದಲ್ಲಿ MLA ಪದವಿಯನ್ನು ಗಿಟ್ಟಿಸಿಕೊಂಡು ನಿಮ್ಮಂತ ಬಡ ಕುಣಿಗಳಿಗೆ ಅನ್ನ ಹಾಕುವ ಅನ್ನದಾತರಿಗೆ ಇಲ್ಲಿ ಸಂಧಾನ. ಅನ್ನ ಹಾಕುವ ಅನ್ನದಾತರ ನೀವಲ್ಲೇ ಕಪಿಯ, ಅನ್ನ ಹಾಕುವ ಮನೆಗೆ ಕಣ್ಣು ಹಾಕುವ ಕದಿರರು ನೀವು. ನಿಮ್ಮಂತ ನಡ ಇಲ್ಲದ ನಾಯಿಗೆ ಹೊಟ್ಟೆ ತುಂಬ ಹಿಟ್ಟು ಹಾಕಿ ಖಾದಿ ಬಟ್ಟೆ ಕೊಟ್ಟು ಅಧಿಕಾರದಲ್ಲಿ ಬೆಳೆಯುತ್ತ ಮಾಡಿದರೆ ನಮ್ಮಂತ ರೈತರು ಎಂಬುದು ಮಾತ್ರ ಮರಿಬೇಡ. ಲೇ ಸೊಕ್ಕಿನ ಕುಂಡಿ, ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಈ ರಾಜಕೀಯ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಸಾಕು, ಇಡೀ ಸರ್ಕಾರವೇ ಘರಘರಿಗೆ ನಡಿಗೆ ಹೋಗುತ್ತದೆ. ಅಂಥದ್ರಲ್ಲಿ ನನ್ನ ಸರಿಸಮ ನಿಂತು ಮಾತನಾಡುವಷ್ಟು ದೊಡ್ಡವನಾಗಿ ಬಿಟ್ಟಿಯಾ ಬಡವ? ಅಲ್ಲೋ ತಮ್ಮ ಮೈಲಾರಪ್ಪ, ನಮ್ ಗೌಡ್ರ ಮನೆಗೆ ಬಂದ ನಮಗ ಇಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದ ಮುಂದ ನಿನ್ನ ಜೀವನ ಬಹಳ ಕಟ್ಟೈತಿ ಓ ತಮ್ಮ. ಅಲ್ಲಪ್ಪ, ಸೂಕದ ಗೂದಿಗ ಯಾಕೆ ತಪ್ಪನ ಚುಚ್ಕೋತಿ? ನಮ್ ದನಿಯಾರ ಹೇಳ್ದಂಗ್ ಕೇಳ್ಕೊಂಡ ನೀನ್ ಹೊಲ ಕೊಡ್ತ ನಿನ್ ಕಾಲ್ ಬಿದ್ದ ಕೇಳ್ಕೊ.
ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂಬುದು ನಮ್ಮ ತಲೆಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರು ಕೋಪಗೊಂಡು ನನಗೆ ಅಪ್ಪನೆ ಕೊಡುವರಷ್ಟರಲ್ಲಿ ನೀವು ಇಲ್ಲಿಂದ ಹೋದರೆ ಸರಿ, ಇರದಿದ್ದರೆ ಇದೇ ನನ್ನ ಹಸಿರು ತಂಡ ಲಾಗಿಗೆ ನಿನ್ನ ರಕ್ತದ ದಾವಲು ತೀರಿಸಿಕೊಳ್ಳಬೇಕಾಗುತ್ತದೆ. ನೀವು ಕರೆದಾಗ ಬರುವುದಕ್ಕೆ, ಹೋಗುವಂದಾಗ ಹೋಗುವುದಕ್ಕೆ ನಾನೇನು ನಿಮ್ಮ ಹಾಗೆ ಗೆಂಜಿಲು ತಿನ್ನುವ ನಾಯಿಯನ್ನು ತಿಳಿದರೆ ಆಗಿದೆ. ನನ್ನನ್ನು ಕರೆಸಿದಕ್ಕೆ ನೇರವಾಗಿ ಹೇಳುತ್ತೇನೆ, ಕೇಳಿ. ಓ ಅಧಿಕಾರಿ, ನೀನೆಷ್ಟೇ ಕಷ್ಟಪಟ್ಟು ಹೋರಾಡಿದ್ರು ನಮ್ಮ ಊರಿನ ಬಡ ರೈತರ ಜಮೀನನ್ನು ನಿಮ್ಮ ವಶಕ್ಕೆ ಬಿಟ್ಟು ಕೊಡಲಾರೆ. ಸುಮ್ಮನೆ ಬಂಡದಾರಿಗೆ ಸುಂಕವನ್ನು ಕಾಯ್ತಾರೆ. ಇಲ್ಲದಿದ್ದರೆ ಇದೇ ಬೆಂಗಳೂರಲ್ಲಿ ಮಣ್ಣಾಗಿ ಹೋಗುತ್ತೀಯೋ ಬಿಟ್ಟು ಹೋಗಿದೆ. Hey, useless farmer, why did you struggle about our land and land? You have only knowledge, but not a experience. You should sell your land to me. And full of money, go for here now. Mr. Officer, mind your language. Don't tell me about knowledge. Do you know India's soil? This is the India's soil. Mind it. ಅಧಿಕಾರಿ, ರೈತನಾದ ಮಾತ್ರಕ್ಕೆ ಅವನಿಗೆ ಇಂಗ್ಲಿಷ್ ಬರುವುದಿಲ್ಲವೆಂದು ತಿಳಿದಿರುವುದು ಅದು ನಿನ್ನ ಮುಟ್ಟಾಳತನ. ರೈತನಾದ ಮಾತ್ರಕ್ಕೆ ಅವನಿಗೆ ಇಂಗ್ಲಿಷ್ ಬರುವುದಿಲ್ಲ ಎಂದು ತಿಳಿಯುವುದು ನಿನ್ನ ಮುಟ್ಟಾಳತನ. ಆದರೆ ನಿನಗೆ ಇಂಗ್ಲಿಷ್ ಮಾತನಾಡೋದು ಮಾತ್ರ ಗೊತ್ತು. ನನಗೆ ಭಾರತದಲ್ಲಿ ಪ್ರಪ್ರಥಮವಾಗಿ ವಿಶ್ವಶಕ 1835ರಲ್ಲಿ ಲಾರ್ಡ್ ಮೆಕಾಲೆ ಎಂಬುದು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದಿರುವುದು ಚೆನ್ನಾಗಿ ಗೊತ್ತು. ಇರಬಹುದು, ಆದರೆ ಇಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಜಾಸ್ತಿ ಬೆಲೆ ಕೊಡ್ತಾರಲ್ಲ, ಅದು ನಿನಗೆ ಗೊತ್ತಾ? ಅಧಿಕಾರಿ, ಕಲಿಯೋಕೆ ಕೋಟಿ ಭಾಷೆ ಇದ್ದರು ಆಡಕ್ಕೆ ಒಂದೇ ಭಾಷೆ, ಅದು ನಮ್ಮ ಮಣ್ಣಿನ ಕನ್ನಡ ಭಾಷೆ. ಅದೇ ರೀತಿ ನಮ್ಮ ಅಣ್ಣವರು ಹೇಳಿದ ಹಾಗೆ ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಹುಟ್ಟಬೇಕು. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಕಣ್ಣಿಗೆ ಇವರತ್ತ ಕರ್ನಾಟಕ ರತ್ನ ನಮ್ಮ ಅಪ್ಪವರು ಹುಟ್ಟಿದ ನಾಡಲ್ಲಿ ನೀನು ಹುಟ್ಟಿದರೆ ಮೊದಲು ಕನ್ನಡ ಭಾಷೆಯನ್ನು ಪ್ರೀತಿಯನ್ನು ಕಲಿತುಕೋ. ಆವಾಗ ನಿನಗೆ ವೀರ ಕನ್ನಡಿಗ ಎಂಬ ಬೆಲೆ ಬರುತ್ತದೆ. ಲೇ ವೀರ ಕನ್ನಡಿಗನ ಮರಿ ಮೊಮ್ಮಗನೇ, ಭಾಷೆಯ ಬಗ್ಗೆ ಭಾಷಣ ಮಾಡಲು ನಿನಗೆ ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನಿಮ್ಮ ಜಮೀನನ್ನು ನಮಗೆ ಕೊಡಲು ಒಪ್ಪಿಕೊಂಡು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ರಾಜಕೀಯದ ಕೈವಾಡದಿಂದ ಆ ನಿನ್ನ ಜಮೀನನ್ನು ಖರೀದಿಸಿ ಅದೇ ಜಾಗದಲ್ಲಿ ಕಾರ್ಖಾನೆಯನ್ನು ಕಟ್ಟದೇ ಇದ್ದರೆ ನನ್ನ ಹೆಸರು ಚಕ್ರವರ್ತಿ ಎಂಎಲ್ಎ ರಂಗೇಗೌಡನೇ ಅಲ್ಲ. ರಂಗೇಗೌಡ, ಹೋಗುವ ಮುನ್ನ ಒಂದು ಮಾತನ್ನು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಚಿರತೆ ಬಂದ್ರೆ ವೇಗ ಬರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಬರುತ್ತೆ, ಸಿಂಹ ಬಂದ್ರೆ ಘರ್ಜನೆ ಇರುತ್ತೆ. ಆದ್ರೆ ಈ ಮೈಲಾಡಿ ಬಂದರೆ ಅವು ಮೂರು ಇರುತ್ತಲೇ ಬಗೆದೆ. ನಿಮ್ಮಂತ ಖಾದಿ ತೊಟ್ಟ ಕಡಿಮರಿಗೆ ನಮ್ಮಂತ ರೈತರು ಕೊಟ್ಟ ಅಧಿಕಾರ ಕೇವಲ 5 ವರ್ಷ ಮಾತ್ರ.
ಇನ್ನು ನಿನ್ನಂತಹ ನರಕುಂಡಿಗಳಿಗೆ ಹೇಗೆ ತಿಳಿಯಬೇಕು? ಮೈಲಾರಿ, ನಿನ್ನ ಪಾಪದ ಕೊಡ ತುಂಬ ತುಳುಕುತ್ತಿದೆ ಎಂದಾಗ ಇಂದು ಈ ರೀತಿ ಬೋರ್ಗರಿತಿರುವೆಯಾ? ಇದು ಅಂತ್ಯ ಅಲ್ಲ ಮಗನೇ, ಆರಂಭದ ಮಹಾಯುದ್ಧ. ಈ ಯುದ್ಧದಲ್ಲಿ ಗೆದ್ದು ಅದು ಹೇಗೆ ಬದುಕುತ್ತೀಯಾ? ಬದುಕು ಮಗನೇ. ಬದುಕಿದ ನಿನ್ನ ಬಾಳಿಗೆ ಹುಲ್ಲು ಬೇಲಿ ಹಾಕಿ ನನ್ನ ಖಾದಿಯ ದರ್ಪವನ್ನು ನಿನಗೆ ಅರ್ಪಣೆ ಮಾಡುತ್ತೇನೆ. ಹಾ ಬಲರಾಮ, ಇವನು ಬೆಳೆದ ಕಬ್ಬಿನ ಬೆಳೆಯನ್ನು ನಮ್ಮ ಫ್ಯಾಕ್ಟರಿಗೆ ತಂದರೆ ಅದನ್ನು ವಾಪಸ್ ಕಳಿಸಿಬಿಡು. ಎಲ್ಲಿ ಹೋಗಿ ಮಾರಿಕೊಳ್ಳುತ್ತಾನೋ ಮಾರಿಕೊಳ್ಳಲಿ ಆ ಪಾಂಡನೈತ. ಪಡ್ಜಂತಿ, ಏ ಪಡ್ಜಂತಿ, ಮುಂದಿನ ಕೆಲಸ. ಐಬಿ ಒಳಗೆ ಮೀಟಿಂಗ್ ಐತ್ರಿ ಸಾಹೇಬ್ರ, ಹೋಗು ನೋಡ್ರಿ. ಬಹುಕಾಲದಿಂದ ಹಂಬಲಿಸಿದ ಬಯಕೆ ನಮ್ಮನವನವಾಗಲೇಬೇಕು. ಹಳೆಯ ಧರ್ಮದ ಹುಚ್ಚು ತುರುಡಿಯ ಓಳೆಯಲ್ಲಿ ನಾನಿಜಲೇಬೇಕು. ಕಾಮ ಕುರುಮೆನ ಬೆಂದು ಇಂಪು ಗೊಂಬುಗಳು ನನಗೊಪ್ಪಲೇಬೇಕು. ಒಲಿಯದಿದ್ದರೆ ಎಳೆದುಕೊಂಡು ಆ ಸೊಂಪಿನ ಸುಳ್ಸುಳ ತೋಟಕ್ಕೆಲ್ಲಿ ತಪ್ಪಿ ತುಂಡು ಕಲ್ಲದ ಚುಂಬನವನ್ನು ಪಡೆಯುವೆ. ಕೊನೆಗೂ ತಿಳಿದಿರುವುದು ಈ ಬೇಟೆ ಹಸಿದ ವ್ಯಾಕರಣ ಬಲೆಯಲ್ಲಿ ಕುಸಿದಿದೆ. ನಾ ಕಟ್ಟಿದ ಕಪಟ ನಾಟಕದಲ್ಲಿ ಇಂದಿನ ರಂಗದಲ್ಲಿ